ಆತ್ಮೀಯ SLC ವಿದ್ಯಾರ್ಥಿಗಳಿಗೆ ಜೆಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ನಾವು ವಿಶೇಷವಾಗಿರ್ತಕ್ಕಂತಹ ಕೆಲವೊಂದಿಷ್ಟು 45+ ಮಿಷನ್ ಅಂತಕ್ಕಂಥ ವಿಷಯನ ತಮ್ಮ ತರ್ತಾ ಇದ್ದೀನಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸಬ್ಜೆಕ್ಟ್ ಕೋಡ್ 31E. ಈಗ ನಾವಿಲ್ಲಿ ಏನು ಮಾಡಾಕತ್ತೀವಪ್ಪ ಅಂದರೆ, ಇಷ್ಟು ವಿಷಯಗಳನ್ನ ತಿಳ್ಕೊಂಡ್ರೆ ನಿಮ್ಗೆ ಅದ್ಭುತವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಮಾರ್ಕ್ಸ್ ಸ್ಕೋರ್ ಆಗಬಹುದು. ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, ಆಮೇಲೆ ನಿಮ್ಮ ಸ್ಕೋರ್ ಎಷ್ಟು ಆಗಬಹುದು ಅಂತಕ್ಕಂಥದ್ದು ನಿರೀಕ್ಷೆಯಲ್ಲಿ ಇಟ್ಕೊಂಡ್ರೆ, ಸರ್ ನಮಗೆ ಇಂಗ್ಲೀಷ್ನಲ್ಲಿ ಬಹಳಷ್ಟು ಕಡಿಮೆ ಗಳಿಸ್ಲಾಗ್ತಾವ, ನಮಗೇನು ಅರ್ಥ ಆಗಬಲ್ದು, ಆಮೇಲೆ ಕೆಲವೊಂದಿಷ್ಟು ಹೆಂಗೆ ಮಾಡಬೇಕು ಅಂತಕ್ಕಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರ 45+ ಅಂತಕ್ಕಂತಹ ಒಂದು ಮಿಷನನ್ನು ರೂಪಿಸ್ತಾ ಇದೆ. ಅದನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮಕ್ಕಳೇ, ಅಂಜಬೇಡ್ರಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ಕನ್ನಡದಲ್ಲಿ ಸಂಪೂರ್ಣ ಪಾಠ ಅರ್ಥ ಆಗುವಂಗೆ ಕೆಲವೊಂದಿಷ್ಟು ಮೂವಿಗಳನ್ನ ಬಿಟ್ಟಿದ್ದೀನಿ. ಆ ಪಾಠಗಳನ್ನ ಕನ್ನಡದಲ್ಲಿ ಸಂಪೂರ್ಣ ವಿವರಗಳಿವೆ, ಅವುಗಳನ್ನ ನೋಡ್ಕೊಂಡು ಬಂದ್ರೆ ಪಾಠನೂ ಕೂಡ ನಿಮ್ಗೆ ಅರ್ಥ ಆಗತ್ತೆ. ಇನ್ನು ಎಕ್ಸ್ಟ್ರಾಸ್ಗಳನ್ನ ಕೂಡ ನಾನು ಇಂಪಾರ್ಟೆಂಟ್ಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಾವು 45+ ಮಿಷನ್ ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡ್ಕೊತ ಹೋಗೋಣ. ಇಲ್ಲಿ ಅದ್ಭುತವಾಗಿರ್ತಕ್ಕಂತಹ ವಿವರಣೆಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಓಕೆ, ಈಗ ಏನಾಗತ್ತೆ ನೋಡ್ರಿ, ಲೆಟರ್ ರೈಟಿಂಗು 5 ಮಾರ್ಕ್ಸಿಂದ ಇರುತ್ತೆ ಫಿಕ್ಸ್. ನೀವು ಎಕ್ಸ್ಪೆಕ್ಟೆಡ್ ಎಷ್ಟು ಮಾಡ್ತೀರ ನನಗೆ ಗೊತ್ತಿಲ್ಲ. 5 ಮಾರ್ಕ್ಸಿಂದ ಲೆಟ್ರು ನೀವು ಇರುತ್ತೆ, ಅದನ್ನು ಎಕ್ಸ್ಪೆಕ್ಟೆಡ್ ನೀವು 4 ಮಾಡ್ಕೋಬಹುದು. ಎಸ್ಸೆ ರೈಟಿಂಗ್ ಕಂಪಲ್ಸರಿ 4 ಮಾರ್ಕ್ಸಿಂದ ಇರುತ್ತೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಪೊಯಮ್ ಲಾಂಗ್ ಸಮರಿ ಇರ್ತಾವೆ, ಲಾಂಗ್ ಸಮರಿ ಬರ್ತಾವೆ, ಅವು ಕೂಡ 4 ಮಾರ್ಕ್ಸಿಂದ ಇರ್ತಾವೆ. ಪ್ಯಾಸೇಜ್ ವರ್ಕ್ನೂ ಕೂಡ 4 ಮಾರ್ಕ್ಸಿಂದ ಇರುತ್ತೆ. ಇದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ತಾನೇ ನಿಮಗೆಲ್ಲ ಅದ್ಭುತವಾಗಿ ಅರ್ಥ ಆಗತ್ತೆ. ಇನ್ನು ಪೊಯಮ್ನು ಕೂಡ ಕಂಪಲ್ಸರಿಯಾಗಿ 4 ಮಾರ್ಕ್ಸಿಂದ ಇರುತ್ತೆ, ನಿಮ್ಗೆ ಅದನ್ನು ಗೊತ್ತದ. ಪಿಕ್ಚರ್ ಡಿಸ್ಕ್ರಿಪ್ಷನ್ 3 ಮಾರ್ಕ್ಸಿಂದ ಇರುತ್ತೆ. ಇನ್ನು ಶಾರ್ಟ್ ಸ್ಟೋರಿ ಅಥವಾ ಸ್ಟೋರಿ ರೈಟಿಂಗ್ ಅಂತಾರೆ, ಡೆವಲಪಿಂಗ್ ಸ್ಟೋರಿ ಅಂತ ಕರಿತೀವಿ, ಅದು ಕೂಡ 3 ಮಾರ್ಕ್ಸಿಂದ ಇರುತ್ತೆ. ಪ್ರೊಫೈಲ್ ರೈಟಿಂಗ್ನು ಕೂಡ 3 ಮಾರ್ಕ್ಸಿಂದ ಇರುತ್ತೆ. ಇನ್ನು ಇಲ್ಲಿ ಏನಾಗತ್ತೆ ಅಂದ್ರೆ ಪೊಯಮ್ ಕಂಟೆಸ್ಟ್ ಅಂತ ಬರ್ತಾವೆ, ಅದು ಕೂಡ 3 ಮಾರ್ಕ್ಸಿಂದ ಇರುತ್ತೆ. ಇನ್ನು ಲೆಸನ್ ಬೇಸ್ಡ್ ಈ ಹೀರೋ 3 ಮಾರ್ಕ್ಸಿಂದ ಇರುತ್ತೆ, ಒಂದು ಕಂಪಲ್ಸರಿ ಹೀರೋ ಪಾರ್ಟ್ ಮೇಲೆ. ಇನ್ನು ಪೊಯಮ್ ಬೇಸ್ಡ್ ಅಂತಕ್ಕಂಥದ್ದು ಬರುತ್ತೆ, ಇಲ್ಲಿ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಬರ್ತಾವೆ. ಜಾರ್ಜ್ ಪೊಯಮ್ 2 ಮೇಲೆ ಕಂಪಲ್ಸರಿ 3 ಮಾರ್ಕ್ಸಿಂದ ಬರುತ್ತೆ. ಆಮೇಲೆ ಕ್ವಶನ್ ಆನ್ ಡಿಕ್ಕಿ ಡಾಲ್ಮಾ 2 ಮಾರ್ಕ್ಸಿಂದ ಫಿಕ್ಸ್ ಕ್ವಶನ್ ಇದು. ಆಮೇಲೆ ಕ್ವಶನ್ ಆನ್ ಹನೀಪ್ ಅಂತ ಬರುತ್ತೆ, ಹನೀಪುದ್ದೀನ್ ಮೇಲೆ ಕ್ವಶನ್ ಕಂಪಲ್ಸರಿ 2 ಮಾರ್ಕ್ಸಿಂದ. ಇದನ್ನು ಸ್ವಲ್ಪ ನೀವು ಮನನ ಮಾಡಿಕೊಂಡ್ರೆ ನಿಮಗೆ ಗ್ಯಾರಂಟಿ ಇಂಗ್ಲೀಷ್ ಈಸಿ ಆಗೋದು ಖಚಿತ ಅಂತ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಸೀರಿಯಲ್ ನಂಬರ್ 13 ತನಕ ನೋಡೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನದ ಅಂತಕ್ಕಂಥದ್ದು ಸ್ವಲ್ಪ ನೋಡೋಣ. ಈಗ ಇಪ್ ಕ್ಲಾಸ್ ಮತ್ತು ಇನ್ಫಿನಿಟಿವ್, ಆಮೇಲೆ ಸಿಲೆಬಲ್. ಇಪ್ ಕ್ಲಾಸು ಕೂಡ 1 ಮಾರ್ಕ್ಸಿಂದ ಬರುತ್ತೆ, ಇನ್ಫಿನಿಟಿವ್ 1 ಮಾರ್ಕ್ಸಿಂದ ಬರುತ್ತೆ, ಆಮೇಲೆ ಸಿಲೆಬಲ್ ಕೂಡ 1 ಮಾರ್ಕ್ಸಿಂದ, ಎಲ್ಲ ಕಡೆ ಸೇರಿಸಿ 3 ಮಾರ್ಕ್ಸಿಂದ ಬರುತ್ತೆ. ಇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಯೂಸ್ ಗಿವನ್ ವರ್ಡ್ ಆ್ಯಸ್ ನೌನ್ ಆರ್ ವರ್ಬ್ ಅಂತ ಬರುತ್ತೆ, ಯೂಸ್ ಸೋ ದ್ಯಾಟ್. ಇವನು ಕೂಡ ಏನಪ್ಪ ಅಂತಂದ್ರೆ 1 ಮಾರ್ಕ್ಸಿಂದ ಬರ್ತಾವೆ, ಎಲ್ಲನೂ ಕೂಡ 2 ಮಾರ್ಕ್ಸ್. ನೀವು ಇವೆಲ್ಲವನ್ನು ಪರ್ಫೆಕ್ಟ್ ಮಾಡಿದ್ದೇ ಆಗಿದ್ರೆ 48 ಮಾರ್ಕ್ಸಿಂದ ಅದ, ನೀವು 45 ತಗೊಳ್ಳಿಕ್ಕೆ ಏಬಲನ್ನು ಪಡ್ಕೋತೀರಿ ಅಂತ ನಮ್ಗೆ ಆಶೆ ಆಗ್ಯದ. ನೋಡೋಣ ಮಕ್ಕಳೇ, ಪ್ರಯತ್ನವನ್ನು ಮಾಡಿರಿ, ದೇವರಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ಬ್ಲೂ ಪ್ರಿಂಟ್ ಯಾವ ಥರ ಇದೆ ನೋಡ್ರಿ. ಪ್ರೋಸ್ ಆಲ್ ಲೆಸನ್ಸ್ ಆರ್ ಕವರ್ಡ್ ಅಂಡರ್ ಸಿಂಗಲ್ ಕ್ವಶನ್ ಅಂತಕ್ಕಂಥದ್ದು. ಲೆಸನ್ ಕ್ಯಾರಿಂಗ್ 2 ಮಾರ್ಕ್ಸ್ ವೇಟೇಜ್, 2 ಮಾರ್ಕ್ಸ್ ನೀವು ಯಾವ ಲೆಸನ್ ಫಿಕ್ಸ್ ಅಂತ ಕೇಳಿದ್ರೆ, ಜೆಂಟಲ್ ಮ್ಯಾನ್ ಆಫ್ ರಿಯನ್ ಮೀಡಿಯಂ ಮೇಲೆ ಫಿಕ್ಸ್ 2 ಮಾರ್ಕ್ಸಿನ ಕ್ವಶನ್ ಬರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಮೇಲೆ ಗ್ಯಾರಂಟಿ ಕ್ವಶನ್ಸ್ಗಳು ಬರ್ತಾವೆ, ಅದನ್ನು ನೀವು ಓದ್ಕೋಬೇಕು. ಡಾಕ್ಟರ್ BR ಅಂಬೇಡ್ಕರ್ ವಿರಾಸಿಯಸ್ ರೀಡರ್ ಅಂತ ಬರಬಹುದು. ಭಾಳ ಮೇಲಿನ ಮೇಲೆ ಬಂದಿರತಕ್ಕಂಥ ಕ್ವಶನ್ಗಳನ್ನ, ಯಾಕಂದರೆ ಸರ್ಕಾರ ಬಿಟ್ಟಿರ್ತಕ್ಕಂಥ 4 ಮಾಡಲ್ ಕ್ವಶನ್ ಪೇಪರ್ ನೋಡಿದ್ರೆ ಅಧಿಕವಾಗಿರ್ತಕ್ಕಂಥ ಕ್ವಶನ್ಸ್ಗಳು ಅದರಲ್ಲಿ ಬಂದಾವ. ಇನ್ನು ದ ಕನ್ಸರ್ಟ್ ಮೇಲೆ 2 ಮಾರ್ಕ್ಸಿನ ಕ್ವಶನ್ ಫಿಕ್ಸ್ ಬರುತ್ತೆ. ಇನ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಇದ್ರ ಮೇಲೂ ಕೂಡ ಏನಪ್ಪ ಅಂದ್ರೆ 2 ಮಾರ್ಕ್ಸಿನ ಕ್ವಶನ್ಗಳು ಫಿಕ್ಸ್ ಬರ್ತಾವೆ. ಈ ಟಾಪಿಕನ್ನು ನೀವು ಕವರ್ ಮಾಡ್ಕೋಬೇಕು. ಈ ಟಾಪಿಕ್ ಕವರ್ ಮಾಡಿಕೊಂಡ್ರೆ 2 ಮಾರ್ಕ್ಸಿನ ಫಿಕ್ಸ್ ಕ್ವಶನ್ಸ್ಗಳು ಬರ್ತಾವೆ. ಓಕೆ, ಇನ್ನು ನೆಕ್ಸ್ಟ್ ಲೆಸನ್ ಕ್ಯಾರಿಂಗ್ 3 ಮಾರ್ಕ್ಸ್ ವೇಟೇಜ್. ಪಾಠಗಳ ಮೇಲೆ 3 ಮಾರ್ಕ್ಸಿಂದ ಯಾವ ಪಾಠ ಮೇಲೆ ಬರ್ತಾವೆ ಸರ್ ಅಂತ ಕೇಳಿದ್ರೆ, ಎ ಹೀರೋ ಲಾಂಗ್ ಆನ್ಸರ್ ಕಂಪಲ್ಸರಿ 3 ಮಾರ್ಕ್ಸಿಂದ ಕಂಪಲ್ಸರಿ ಬರುತ್ತೆ. ಇನ್ನು ದೇರ್ ಈಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್, ಇದು ಕೂಡ ಏನಪ್ಪ ಅಂದ್ರೆ RC ಕ್ವಶನ್ಸ್ ಬರುತ್ತೆ. ಇನ್ ಡಿಸ್ಕವರಿ ಇದು ಕೂಡ RC ಕ್ವಶನ್ ಬರುತ್ತೆ. ಇನ್ ನೆಕ್ಸ್ಟ್ ಕಲರ್ಸ್ ಆಫ್ ಸೈಲೆನ್ಸ್ ಅಂತಕ್ಕಂಥದ್ದು ಕೂಡ, ಇದು ಕೂಡ RC ಎಕ್ಸ್ಟ್ರಾಕ್ಟ್ಸ್ ಬರ್ತಾವೆ. ಎಕ್ಸ್ಟ್ರಾಕ್ಟ್ಸ್ ಮೇಲೆ ದೇರ್ ಈಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಎಕ್ಸ್ಟ್ರಾಕ್ಟ್ಸ್ ಬರುತ್ತೆ.
ಡಿಸ್ಕವರಿ ಎಕ್ಸ್ಟ್ರಾಕ್ಟ್ಸ್ ಬರುತ್ತೆ, ಕಲರ್ಸ್ ಆಫ್ ಸೈಲೆನ್ಸು ಕೂಡ ಎಕ್ಸ್ಟ್ರಾಕ್ಟ್ಸ್ ಬರುತ್ತೆ. ಇವುಗಳನ್ನ ಸರಿಯಾಗಿ ನೀವು ನೋಡ್ಕೋಬೇಕು. ಇನ್ನು ಪೊಯಮ್ಸ್ ಆರ್ ಮೆಮರೈಸೇಷನ್ ನಿಮ್ಗೆ ಗೊತ್ತದ. ಕ್ವಾಲಿಟಿ ಆಫ್ ಮರ್ಸಿ, ಬ್ಲೈಂಡ್ ಬೈ ಬರುತ್ತೆ. ಒಂದು ಮಾಡ್ಕೊಡ್ರಿ, ಕ್ವಾಲಿಟಿ ಆಫ್ ಮರ್ಸಿ ಮಾಡ್ಕೊಡ್ರಿ, ಬ್ಲೈಂಡ್ ಬೈ ಮಾಡ್ಕೊಡ್ರಿ. ಇವು ಪಿಕ್ಸ್ ಏನಪ್ಪ ಅಂದ್ರೆ ಪೊಯಮು ನಿಮ್ಗೆ. ಇವು ಪಿಕ್ಸ್ಗಳನ್ನ ಕೊಡ್ತಾ ಇದ್ದನ್ನ ನೀವು ಸರಿಯಾಗಿ ನೋಡ್ಕೋಬೇಕಷ್ಟೇ. ಓಕೆ, ಸರಿ. ಹಾಗಾದ್ರೆ ಮುಂದೆ ನೋಡೋಣ ಬರೀ. ಏನು ಪೊಯಮ್ ಮೇಲೆ ಲಾಂಗ್ ಕ್ವಶನ್ಸ್ ಯಾವ ಬರ್ತಾವ್ರಿ ಸರ್ ಅಂತ ಕೇಳಿದ್ರೆ 4 ಮಾಡಿಸಿದ್ದು ನಿಮಗೆ ಗೊತ್ತದ. ಗ್ರ್ಯಾಂಡ್ಮಾ ಕ್ಲೈಮ್ಸೇಟ್ರಿ ಸಮ್ರಿ ಕಂಪಲ್ಸರಿ ಬರುತ್ತೆ, ವರ್ಷ ಬರ್ತಾ ಇದೆ. ಸಾಂಗ್ ಆಫ್ ಇಂಡಿಯಾ ಮೇಲೆ ಬರುತ್ತೆ. ಈ ಸಲ ಬ್ಯಾಟಲ್ ಆಫ್ ಟೆಂಪೆಸ್ಟ್ ಅಂತಕ್ಕಂಥದ್ದು ಕೂಡ ಎನಿ ಒನ್ ಯಾವುದಾದ್ರೂ ಒಂದನ್ನು ಮಾಡಿದರೆ ಸಾಕು. ನೀವು ಇದರಲ್ಲಿ ಸಮ್ರಿಯನ್ನು ಗ್ರ್ಯಾಂಡ್ಮಾ ಕ್ಲೈಮ್ಸೇಟ್ರಿ ಮಾಡಿಬಿಡ್ರಿ ಸಾಕು, ಅದು ಮೊದಲಿಂದ ಓದ್ಕೊಂಡು ಬಂದಿರ್ತೀರಿ. ಇನ್ನು ಪೊಯಮ್ ಶಾರ್ಟ್ ಸಮ್ರಿ ಯಾವುದು 3 ಮಾರ್ಕ್ಸಿಂದು ಜಾರ್ಜ್ ಪೊಯಮ್ ಮೇಲೆ ಬರುತ್ತೆ. ಸರ್ ನಮಗೆ ಎಕ್ಸ್ಟ್ರಾಕ್ಟ್ಸ್ ಯಾವ್ದು ಬರುತ್ತೆ ಅಂದ್ರೆ 100% ಪಿಕ್ಸು ಔಟ್ ಟು ಔಟರ್ ಸ್ಪೇಸ್, ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂಥದ್ದನ್ನು ಒಂದು ಫಿಕ್ಸ್ ಕ್ವಶನ್. ಇದು ಎಕ್ಸ್ಟ್ರಾಕ್ಟ್ಸ್ ಕಂಪಲ್ಸರಿ ಮೇಲೆ ಬರುತ್ತೆ, ಹಾಗಾಗಿ ಇದನ್ನು ನೋಡ್ಕೊಳ್ಳೇಬೇಕು, ತಪ್ಪಿಸಬಾರ್ದು ಮಕ್ಕಳೇ. ಓಕೆ, ಸರಿಯಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಕತ್ತೀವಿ. ಇನ್ನು 2 ಮಾರ್ಕ್ಸ್ ಸರ್ ಪೊಯಮ್ ಮೇಲೆ ಯಾವ್ದು ಬರುತ್ತೆ ಅಂತಂದ್ರೆ ಐ ಆಮ್ ದ ಲ್ಯಾಂಡ್ ಮೇಲೆ ಬರುತ್ತೆ 2 ಮಾರ್ಕ್ಸ್. ಅದನ್ನು ಸರಿಯಾಗಿ ನೀವು ನೋಡ್ಕೊಳ್ರಿ. ಓಕೆ, ಇಷ್ಟನ್ನು ನೀವು ಮಾಡಿದರೆ ಸಾಕು ಮಕ್ಕಳೇ, ಆರಾಮಾಗಿ ಆಗುತ್ತೆ. ಇನ್ನು ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ಇನ್ನು ಕ್ವಶನ್ ನಂಬರ್ 38ನಲ್ಲಿ ಕಂಪಲ್ಸರಿ ಲೆಟರ್ ಇರುತ್ತೆ. ಒಂದು ನಿಮಗೆ ಹೇಳಿರ್ತಕ್ಕಂತಹ ಫಾರ್ಮೇಟು, ಒಂದು ಪರ್ಸನಲ್ ಲೆಟರ್ ಇರುತ್ತೆ, ಒಂದು ಆಫೀಸಿಯಲ್ ಲೆಟರ್ ಇರುತ್ತೆ. ಅವುಗಳನ್ನ ನೀವು ನೋಡ್ಕೋಬೇಕು. ನಾನು ಒಂದು ಟ್ರಿಕ್ಸನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ. ಆಫೀಸಿಯಲ್ ಲೆಟರ್ ಇರಲಿ, ಪರ್ಸನಲ್ ಲೆಟರ್ ಇರಲಿ, ಫಸ್ಟಿಗೆ ಫ್ರಾಮ್ ಅಂತ ಕಂಪಲ್ಸರಿ ಹಾಕಬೇಕು. ಯಾರಿಂದ ಅಂತ ಲೆಟ್ರದಲ್ಲಿ ಕೊಟ್ಟಿರ್ತಾರೆ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಕೆಳಗಡೆ ಕಂಪಲ್ಸರಿ ಡೇಟನ್ನು ಮೆನ್ಷನ್ ಮಾಡಿಕೊಡ್ರಿ. 2 ಲೆಟ್ರ್ನಲ್ಲಿ ನಾನು ಹೇಳಕತ್ತೀನಿ ಈಗಾಗಲೇ. ಇನ್ನು ಪರ್ಸ್ನಲ್ ಲೆಟ್ರ್ ಇದ್ದರೆ ಹೆಂಗೆ ಅಂತಕ್ಕಂಥದ್ದನ್ನು ಸ್ವಲ್ಪ ನಾನು ನಿಮಗೆ ಹೇಳತ್ತಿದ್ದೀನಿ. ಇನ್ನು ಆಫೀಸಲ್ಲಿ ಲೆಟ್ರ್ ಇತ್ತಂದ್ರೆ ಕಂಪಲ್ಸರಿ ಕೆಳಗಡೆ ನೀವೇನು ಬಳಸಬೇಕು, 2 ಅಡ್ರೆಸ್ಸನ್ನು ಬಳಸಬೇಕು. ಆಫೀಸಿಯಲ್ ಲೆಟ್ರ್ ಅಂದರೆ 2 ಅನ್ನು ಕಂಪಲ್ಸರಿ ಬಳಸಬೇಕು. ಸರ್ ಪರ್ಸ್ನಲ್ ಲೆಟ್ರಿಗೆ 2 ಬಳಸಬೇಕಾ ಬೇಡವಾ ಅಂತಂದ್ರೆ ನೀವು ಬಳಸ್ಬೋದು ಅಲ್ವಾ, ಇಲ್ಲ. ಓಕೆ, ಮೈ ಡಿಯರ್ ಅಂತ ನೀವು ಬಳಸ್ಬೋದು. ಕೆಳಗಡೆಯಲ್ಲಿ ಒಂದು ಮಾಡೆಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೌ ಆರ್ ಯು ಆ್ಯಂಡ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಅಟ್ ಹೋಮ್, ಐ ಆಮ್ ಫೈನ್ ಹಿಯರ್ ಆ್ಯಂಡ್ ಸ್ಟಡಿಂಗ್ ವೆಲ್. ಎಲ್ಲ ಪರ್ಸನಲ್ ಲೆಟರ್ಗಳಿಗೆ ಇದನ್ನೇ ನೀವು ಬಳಸಿದ್ರು ಕೂಡ ಕಂಪಲ್ಸರಿ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇಯರ್. ನೋಡಿರಿ, ಇವುಗಳನ್ನ ಸೇರಿಸ್ರಿ. ಐ ಆಮ್ ಪ್ರಿಪೇರಿಂಗ್ ವೆಲ್ ಫಾರ್ ಎಕ್ಸಾಮ್. ಐ ಸ್ಟಡಿ 6 hours a day. Teachers are good. This year try to get 95% annual exam. So I need your wish and blessing. I am writing this letter to inform you that ಅಂತಕ್ಕಂಥದ್ದನ್ನು ಇದನ್ನು ಬರೆದು ನೀವು ಅಡ್ರೆಸ್ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸನ್ನು ಹಾಕಿ ಮುಗಿಸಿದ್ರೆ ಪರ್ಸನಲ್ ಲೆಟರ್ ಮುಗಿದು ಬಿಡುತ್ತೆ. ಇನ್ನು ಡಿಯರ್ ಸರ್ ಅಂತೇಳಿ ನೀವು ಆಫೀಸಿಯಲ್ ಲೆಟ್ರಲ್ಲಿ ಬಳಸಬೇಕಾಗತ್ತೆ. ಇನ್ನು ಸಬ್ಜೆಕ್ಟ್ನು ಕೂಡ ಅಲ್ಲಿ ಏನು ಕೊಟ್ಟಿರ್ತಾರೆ ಆ ಸಬ್ಜೆಕ್ಟನ್ನು ಇಲ್ಲಿ ಕಂಪಲ್ಸರಿ ಹಾಕಲೇಬೇಕು. ನೀವು ಆ ಸಬ್ಜೆಕ್ಟನ್ನು ನೋಡಿರಿ, ಮೆನ್ಷನ್ ಮಾಡಿರಿ. ಓಕೆ, ಇಷ್ಟನ್ನು ನೀವು ಮನನ ಮಾಡ್ಕೋಬೇಕು. ಪರ್ಸನಲ್ ಲೆಟ್ರಿಗೆ ಕಂಪಲ್ಸರಿ ಇವುಗಳನ್ನೇ ಬರ್ತಾರೆ ಸಾಕು. ಯಾಕಂದರೆ ಎಲ್ಲ ಪರ್ಸನಲ್ ಲೆಟರ್ಗಳು ಕೂಡ ಇದನ್ನು ಬರೆಸಿದ್ರೆ ಸಾಕು. ಇದನ್ನು ಬಳಸ್ಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ ಮ್ಯಾಟರ್ನ ಕ್ಲೂಸ್ಗಳನ್ನ ಯೂಸ್ ಮಾಡಿಕೊಂಡು ಬರೀಬಹುದು. ಓಕೆ, ಹಾಗಾದರೆ ಇಲ್ಲಿ ಅಬೌಟ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೋಬೇಕು. ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ನೋಡ್ರಿ, ನಾನು ಹೇಳಿದ್ದೀನಿ ಈಗಾಗಲೇ. ಈಗ ಡಿಯರ್ ಸರ್ ಅಂತ ಇಲ್ಲಿ ಮೆನ್ಷನ್ ಮಾಡ್ಕೊಡ್ರಿ. ಅಬೌಟ್ ಸಬ್ಜೆಕ್ಟ್ ಅಂತ ಹೇಳಿದ್ದೀನಿ, ಏನು ಬರೀಬೇಕು ಅಂತ. ಇಲ್ಲಿ ನೀವು ಏನು ಪತ್ರಗಳನ್ನ ಬರೀಬೇಕು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಇಲ್ಲ ಕೊನೆಯದಾಗಿ ಥ್ಯಾಂಕ್ ಯು ಅಂತ ಹಾಕ್ರಿ, ಯುವರ್ಸ್ ಅಂತ ಹಾಕ್ರಿ. ಅಲ್ಲಿ ಕೊಟ್ಟಿರ್ತಕ್ಕಂಥ 2 ಅಡ್ರೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಿರಿ. ಇನ್ನು ಇಲ್ಲಿ ನೋಡಿರಿ, ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಇನ್ಫಾರ್ಮ್ ಯು ದ್ಯಾಟ್ ಅಂತ ಬರೋದು ಕನ್ವೇ ಮೈ ವಾರ್ಮ್ ರಿಗಾರ್ಡ್ಸ್ ಟು ಮೈ ಆಲ್ ಫ್ಯಾಮಿಲಿ ಮೆಂಬರ್ಸ್ ಅಂತಕ್ಕಂಥದ್ದನ್ನು ಇದನ್ನು ಕೂಡ ನೀವು ಇದನ್ನು ಮೆನ್ಷನ್ ಮಾಡಬೇಕು. ಯು ಆರ್ ಲವಿಂಗ್ಲಿ ಅಂತ, ಫ್ರೆಂಡ್ ಇದ್ದರೆ ಫ್ರೆಂಡು, ಫಾದರ್ ಇದ್ದರೆ ಫಾದರು, ಮದರ್ ಇದ್ದರೆ ಮದರ್ ಅಂತ ಹಾಕಿ ನೀವು ಅದನ್ನು ಬಿಡಬೇಕು. ಓಕೆ, ಇಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡಲೇಬೇಕು ಮಕ್ಕಳೇ. ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡ್ಕೊಡ್ರಿ. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಲೆಟ್ರನ್ನು ಆಯ್ಕೆ ಮಾಡಿಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ಇನ್ನು ಇಲ್ಲಿ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ವಾಕ್ಯಗಳನ್ನು ಅಥವಾ ಇದನ್ನು ಕೊಟ್ಟಿದ್ದಾರೆ ನಿಮ್ಗೆ. ಇದನ್ನು ರೀಅರೇಂಜ್ ಮಾಡಬೇಕು. ಲೆಟ್ರಿಗೆ ಯಾವ್ಯಾವ ಫಸ್ಟ್ ಬರೀಬೇಕು, ಸೆಕೆಂಡ್ ಬರಬೇಕು ಅನ್ನೋದನ್ನು ನೀವು ಅದನ್ನು ರೀಅರೇಂಜ್ ದ ಫಾಲೋವಿಂಗ್ ಲೆಟರ್ಸ್ ಕರೆಕ್ಟ್ ಆರ್ಡರ್. ಅದನ್ನು ಮೇಲಿಂದ ಪ್ಯಾಟರ್ನನ್ನು ನೋಡಿಕೊಂಡು ನಾವು ಹೆಂಗೆ ರೀಅರೇಂಜ್ ಮಾಡಬೇಕು, ಫಸ್ಟ್ ಯಾವ ತೊಗೋಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ಬೇಕಂದ್ರೆ ಫ್ರಾಮ್ ಅಡ್ರೆಸ್ ಫಸ್ಟ್ ತೊಗೋಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ, ಅದ್ರ ಸ್ಟೆಪ್ ವೈಸ್ ಕರೆಕ್ಟಾಗಿ ತೊಗೊಂಡು ಹೋಗ್ರಿ, ಡೇಟ್ ಮೆನ್ಷನ್ ಮಾಡಿರಿ. ಆಮೇಲೆ ನೆಕ್ಸ್ಟ್ 2 ಅಡ್ರೆಸ್ ಹಾಕೋರಿ. ಆಮೇಲೆ ಏನಪ್ಪ ಅಂತಂದ್ರೆ ಡಿಯರ್ ಸರ್ ಅಂತ ಹಾಕ್ರಿ, ಥ್ಯಾಂಕ್ ಯು ಅಂತ ಕೊನೆಗೆ ಹಾಕ್ರಿ, ಸಬ್ಜೆಕ್ಟನ್ನು ಹಾಕೋರಿ. ಯಾವುದನ್ನು ಆರ್ಡರ್ ಯಾವುದು ಫಸ್ಟ್ ಸೆಕೆಂಡ್ ತೊಗೋಬೇಕು ಅನ್ನೋದನ್ನು ಮೇಲೆ ನೋಡಿಕೊಂಡು ಕರೆಕ್ಟಾಗಿ ಅದನ್ನು ಫಾಲೋ ಅಪ್ ಮಾಡಿದ್ರೆ
ನಿಮ್ಗೆ 100% ಅದರಲ್ಲಿ ಮಾರ್ಕ್ಸ್ ಬರೋ ಸಾಧ್ಯತೆಗಳು ಅದಾವ. ಓಕೆ, ಅಟ್ಲೀಸ್ಟ್ 5 ಮಾರ್ಕ್ಸಿಗೆ 4 ಮಾರ್ಕ್ಸ್ ಬಂದರೆ ಸಾಕು. ಇವೆಲ್ಲವೂ ಕೂಡ ನಿಮ್ಗೆ ಏನೇನು ಮಾಡಿರಪ್ಪ ಅಂದ್ರೆ ಫಾರ್ಮೇಟನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನೀವು ಆ ಲೆಟರ್ಗಳನ್ನು ಅರೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಸಾಕು. ನಿಮ್ಗೆ ಫಿಕ್ಸ್ ಕ್ವಶನ್ಸ್ಗಳು ಗ್ಯಾರಂಟಿ. 45 ಮಿಷನ್ದಲ್ಲಿ ನೀವು 100% ಸಕ್ಸಸ್ ಆಗ್ತೀರಾ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳಬಹುದು. ಇನ್ನು ಪ್ರಾಕ್ಟೀಸ್ ದ ಹಿಯರ್, ಲೆಟರ್ ಹಿಯರ್ ಅಂತಕ್ಕಂಥ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಬಾಕ್ಸ್ಗಳನ್ನ. ಮೇಲಿನ ಬಾಕ್ಸ್ನಲ್ಲಿ ಏನು ಹಾಕಬೇಕು, ಕೆಳಗಿನ ಬಾಕ್ಸ್ನಲ್ಲಿ ಏನು ಹಾಕಬೇಕು, ಡೇಟ್ ಎಲ್ಲಿ ಬರೀಬೇಕು, ಡಿಯರ್ ಸರ್ ಅಂತ, ಸಬ್ಜೆಕ್ಟ್ ಅಂತ, ಇವುಗಳನ್ನ ನೀವು 45+ ಮಿಷನ್ದಲ್ಲಿ ನಾನು PDF ಅನ್ನು ಶೇರ್ ಮಾಡ್ತೀನಿ. ಅದರ ಪ್ರಕಾರ ನೀವೇನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡಿದರೆ ಸಾಕು. ಅಥವಾ ಇದರಲ್ಲಿ ಕೂಡ ಇದೇ ರೀತಿ ನೀವು ಮಾಡಲ್ಗಳನ್ನ ಹಾಕ್ಕೊಂಡು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಸಾಕು. ಅದಕ್ಕೇನಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಸ್ಪೇಸನ್ನು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನು ಫಿಕ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಲೆಟರ್ ಗ್ಯಾರಂಟಿ ನಿಮ್ಗೆ ಪಾಕೆಟ್ನಲ್ಲಿ ಮಾರ್ಕ್ಸ್ಗಳು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಓಕೆ, ಅದಕ್ಕೆ ಪ್ರಾಕ್ಟೀಸನ್ನು ನೀವು ಮಾಡಿರಿ, ಮರಿಬೇಡ್ರಿ. ಓಕೆ, ಟೈಮನ್ನು ಶಾರ್ಟ್ ಇದೆ. ಈಗಾಗಲೇ ಎಕ್ಸಾಮ್ 2 ಮುಗಿದಿದೆ, ಎಕ್ಸಾಮ್ 3 ಪ್ರಿಪ್ರೇಷನ್ ಮಾಡಾಕತ್ತೀರಿ. ದಯವಿಟ್ಟು ಕೂಡ ಲೆಟರ್ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಹರಿಸಬೇಕು. ಇನ್ನು ಕ್ವಶನ್ ನಂಬರ್ 34 ಕಂಪಲ್ಸರಿ ಏನಿರುತ್ತೆ ಅಂತಂದ್ರೆ ದೇರ್ ಆರ್ ಓನ್ಲಿ 2 ಪೋಯಮ್ಸ್ ಆಫ್ ಮೆಮರೈಸೇಷನ್. 2 ಪೋಯಮ್ಗಳು ಮೆಮರೈಸೇಷನ್ ಕೊಟ್ಟಿದ್ದಾನೆ. ಕ್ವಾಲಿಟಿ ಆಫ್ ಮರ್ಸಿ ಒಂದು, ಬ್ಲೈಂಡ್ ಬೈ ಒಂದು. ಕಂಪಲ್ಸರಿ ಅದರಲ್ಲಿ ಒಂದು ಮಾಡಿದ್ರೆ ಸಾಕು, ನಿಮ್ಗೆ ಆರಾಮಾಗಿ ಈಸಿ ಆಗುತ್ತೆ. ಓಕೆ, ಅದನ್ನು ಪ್ಯಾಟ್ರನನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಆ ಪೋಯಮನ್ನು ಪ್ಯಾಟ್ರನನ್ನು ಕೂಡ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಅಂತ. ಓಕೆ, ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಪೋಯಮ್ ಪ್ರಾಕ್ಟೀಸನ್ನು ನಿಮಗೆ ಮಾಡಲ್ಸ್ ಕೊಟ್ಟಿದ್ದಾರೆ. ಅವುಗಳನ್ನ ಕರೆಕ್ಟಾಗಿ ಎಷ್ಟನೇ ಪ್ಯಾರ ಏನು ಅಂತಕ್ಕಂಥದ್ದು ಮಾಡಲ್ಸ್ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ಇನ್ನು 36 ಕ್ವಶನ್ಸ್ ಏನಿರತ್ತೆ, ಪೋಯಮ್ ಸಮ್ರಿ ಅಂತ ಬರುತ್ತೆ. ಪೋಯಮ್ ಸಮ್ರಿಯನ್ನು ನೀವು ಇಲ್ಲಿ ನೋಡಬಹುದು. ಯಾವುದು ಅಂತಂದ್ರೆ ಲಾಂಗ್ ಆನ್ಸರ್ ಬರುತ್ತೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಂತಕ್ಕಂಥದ್ದು ಪೋಯಮ್ ಸಮ್ರಿ ಇದೆ. ಬಹಳ ಅದ್ಭುತವಾಗಿ ಇಲ್ಲಿ ಕೊಟ್ಟಿದ್ದಾರೆ. ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ವಾಸ್ ರಿಟನ್ ಬಾಯ್ ರಸ್ಕಿನ್ ಬಾಂಡ್ ಅಂತ. ರಸ್ಕಿನ್ ಬಾಂಡ್ ಅವರು ಈ ಪೋಯಮನ್ನು ಬರೀತಾರೆ. ದ ಪೊಯೆಟ್ ಕಾಲ್ಡ್ ಹೀಸ್ ಗ್ರ್ಯಾಂಡ್ ಮಾ ಜೀನಿಯಸ್. ತನ್ನ ಅಜ್ಜಿಯನ್ನು ಇವರು ಏನಂತ ಕರೀತಾರೆ ಅಂದ್ರೆ ಪ್ರಬುದ್ಧೆ ಅಂತ ಕರೀತಾರೆ, ಜಾಣೆ ಅಂತ ಕರೀತಾರೆ. ಶಿ ವಾಸ್ ಟಾಟ್ ಟು ಕ್ಲೈಮ್ ಟ್ರೀಸ್ ವೆನ್ ಶಿ ವಾಸ್ 6 ಬೈ ಹರ್ ಬ್ರದರ್. ತನ್ನ ಸಹೋದರನಿಂದ 6ನೇ ವಯಸ್ಸಿನವರಿದ್ದಾಗ ಗಿಡವನ್ನು ಹತ್ತುವುದನ್ನು ಕಲಿತಾರೆ. ಶಿ ಲಾಸ್ಟ್ ಕ್ಲೈಮ್ಡ್ ಅಟ್ ದ ಏಜ್ ಆಫ್ 62. 62ನೇ ವಯಸ್ಸಿನಲ್ಲಿ ಲಾಸ್ಟ್ ಗಿಡವನ್ನು ಏರ್ತಾರ ಅಂತ. ದ ಪೀಪಲ್ ಸೇಡ್ ಇಟ್ ವಾಸ್ ಡಿಸ್ಗ್ರೇಸ್ಫುಲ್. ಬಹಳ ಭಯಾನಕವಾಗಿ ಜನರೆಲ್ಲ ಹೇಳ್ತಿರ್ತಾರ ಅಂತಕ್ಕಂಥ ಪಾಯಿಂಟಲ್ಲಿ ಸೇರಿಸಿದ್ದೀವಿ. ಒನ್ ಡೇ ಸಿ ಕ್ಲೈಮ್ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಒಂದ್ಸಲ ಏರ್ತಾರ್ರಿ, ಏರಿ ಕೆಳಗಡೆ ಬರೋಕ್ಕಾಗಲ್ಲ. ಡಾಕ್ಟರ್ ಅಡ್ವೈಸ್ಡ್ ಹರ್ 1 ವೀಕ್ ಬೆಡ್ ರೆಸ್ಟ್. 1 ವೀಕ್ ಬೆಡ್ ರೆಸ್ಟನ್ನು ಹೇಳ್ತಾರೆ ಡಾಕ್ಟರು. ಸ್ಟೇಯಿಂಗ್ ಇನ್ ಬೆಡ್ ವಾಸ್ ಹೆಲ್ಪ್ ಫಾರ್ ಹರ್. ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೆ ಈಗ ನರಕ ಅಂತ ಅನಿಸುತ್ತೆ ಅಜ್ಜಿಗೆ. ಸಿ ಡಿಮ್ಯಾಂಡೆಡ್ ಎ ಹೌಸ್ ಆನ್ ಎ ಟ್ರೀ ಟಾಪ್. ತನಗೆ ಗಿಡದ ಮೇಲೆ ಒಂದು ಮನೆಯನ್ನು ಕಟ್ಟಿಕೊಡ್ಲಿಕ್ಕೆ ಮಗನಿಗೆ ಆಜ್ಞೆಯನ್ನು ಮಾಡ್ತಾರೆ. ಹರ್ ಸನ್ ಫುಲ್ಫಿಲ್ಡ್ ಹರ್ ವಿಶ್. ಮಗ ತನ್ನ ಒಂದು ಅಜ್ಜಿಯ ಆಶೆಯನ್ನು ಪೂರೈಸ್ತಾನ ಅಂತಕ್ಕಂಥ 10 ಪಾಯಿಂಟ್ಸ್ಗಳನ್ನ ನೀವು ಇಲ್ಲಿ ಏನಪ್ಪ ಅಂತಂದ್ರೆ ಪಾಯಿಂಟ್ಸ್ ವೈಸನ್ನು ನೆನಪಿಟ್ಟುಕೊಂಡು ಪ್ಯಾರಾಗ್ರಾಫದಲ್ಲಿ ಕೂಡ ಅದನ್ನು ಬರೀಬಹುದು. ಪ್ಯಾರಾಗ್ರಾಫದಲ್ಲಿ ಅದನ್ನೇ ಹೆಂಗೆ ಪ್ರಾಕ್ಟೀಸ್ ಮಾಡೋದನ್ನು ತೋರಿಸ್ಯಾರ ಅಂತಂದ್ರೆ ನೋಡ್ರಿ. ದ ಪೊಯಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ರಿಟನ್ ಬೈ ರಸ್ಕಿನ್ ಬಾಂಡ್. ದ ಪೊಯೆಟ್ called his grandma genius. She was taught to climb a tree when she was 6 by her brother. Same ಅದನ್ನೇ ಕೂಡ ಪ್ಯಾರಾಗ್ರಾಫದಲ್ಲಿ. She lost climbed the tree at the age of 62. The people said it was disgraceful. One day she climbed the tree but could not come down. Doctor advised her 1 week bed rest. Staying is lie. ನೋಡ್ರಿ, in bed was hell for her. She demanded a house on a tree top. ಹರ್ ಸನ್ ಫುಲ್ಫಿಲ್ಡ್ ಹರ್ ವಿಶ್ ಅಂತಕ್ಕಂಥದ್ದನ್ನು ನೀವು ಪ್ಯಾರಾಗ್ರಾಫಲ್ಲೂ ಕೂಡ ಬರೀಬಹುದು. ಅದನ್ನು ನೋಡ್ಕೊಂಡು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಓಕೆ, ಸರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫಿಕ್ಸ್ ಕ್ವಶನ್ಸ್ಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೆಕೆಂಡ್ ಪ್ರಾಕ್ಟೀಸ್ ಮಾಡಿರಿ, ಫಸ್ಟ್ ಪ್ರಾಕ್ಟೀಸ್ ಮಾಡಿರಿ, ಥರ್ಡ್ ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. ಇದರಲ್ಲಿ ಇಷ್ಟು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 31 ಅಂತ ನಿಮ್ಗೆ ಗೊತ್ತಿದೆ. ಪ್ರೊಫೈಲ್ ರೈಟಿಂಗ್ ಬರುತ್ತೆ, ಭಾಳ ಈಸಿ. ಗಿವನ್ ಬಿಲೋ ಇನ್ ಎ ಪ್ರೊಫೈಲ್ ರೈಟ್ ದ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ನೇಮ್ ಮಿಸ್ಟರ್ ರಾಘವೇಂದ್ರ, ಕ್ವಾಲಿಫಿಕೇಶನ್ BSc B.Ed, ಪ್ರೊಫೆಷನ್ ಎಜುಕೇಷನ್ ಆಫೀಸರ್, ಏಜ್ 55 years, ಹೈಟ್ ಆ್ಯಂಡ್ ವೇಟ್ 4.5 55 kg. ಫ್ಯಾಮಿಲಿ ಏನಪ್ಪ ಅಂದ್ರೆ 1 son ಎಂಜಿನಿಯರ್, 1 doctor ಸ್ಟಡಿ MBBS. ರೀಸನ್ ಪಾಪ್ಯುಲಾರಿಟಿ ಅಂತಂದ್ರೆ ಬೆಸ್ಟ್ ಗಾರ್ಡ್ನರ್ ಅಂತಕ್ಕಂಥದ್ದು. ಹಾಬೀಸ್ ಯಾವ ಅಂದ್ರೆ ಗಾರ್ಡನಿಂಗ್, ಬೇಕಿಂಗ್, ಆಮೇಲೆ ಕಾಯಿನ್ ಕಲೆಕ್ಷನ್ ಅಂತಕ್ಕಂಥದ್ದು ಇದೆ. ಇದನ್ನು ತೊಗೊಂಡು ನಾವೇನಪ್ಪ ಅಂದ್ರೆ ಮಾಡಲ್ನ ಒಂದು ತೊಗೊಂಡು
ಪ್ರಾಕ್ಟೀಸ್ ಮಾಡ್ತೀವಿ. ಪ್ರಾಕ್ಟೀಸ್ ಮಾಡಿದಾರೆ, ಕೊಟ್ಟಿದ್ದಾರೆ ನೋಡಿರಿ ಎಷ್ಟು ಚಂದ ಅಂತಕ್ಕಂಥದ್ದನ್ನು. ನೀವು ಇಲ್ಲಿ ಮಾಡಲ್ ಈ ರೀತಿ ಇದೆ, ಅದನ್ನು ನೀವೇನಪ್ಪ ಅಂದ್ರೆ ಬರ್ಕೋಬಹುದು. ಓಕೆ, ದಿಸ್ ಈಸ್ ಪ್ರೊಫೈಲ್ ಆಫ್ ಅಂತ ಯಾರ ಬಗ್ಗೆ ಇದೆ ಅದನ್ನು ಬರೀರಿ. ಆಮೇಲೆ ನೀವು ಅದನ್ನು ತೊಗೊಂಡು ಈಸ್ ಎಜುಕೇಷನ್ ಈಸ್ ಅಂತ ಬರಿಬೋದು. ಆಮೇಲೆ ಈಸ್ ಹಾಬೀಸ್ ಈಸ್ ಅಂತ ಬರಿಬೋದು. ನೀವು ಸಿಂಗ್ಯುಲರ್ದಾಗ ಈಸ್ ಬಳಸ್ಕೊಡ್ರಿ, ಪ್ಲೂರಲ್ದಾಗ ಆರ್ ಬಳಸ್ಕೊಡ್ರಿ. ಆ ಟೈಪ್ ನೀವು ಇದನ್ನು ಬರೆದ್ರೆ ಸಾಕು, ಆರಾಮಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಓಕೆ, ಅದಕ್ಕೆ ಈ ರೀತಿ ನೀವು ಪ್ರಾಕ್ಟೀಸನ್ನು ಮಾಡಬಹುದು. ಇಲ್ಲಿ ಮಾಡೆಲ್ ನಂಬರ್ 2 ನೋಡಿರಿ ಯಾವ ರೀತಿ ಅಂತಕ್ಕಂಥದ್ದನ್ನು. ಇದನ್ನು ಕೂಡ ದಿಸ್ ಪ್ರೊಫೈಲ್ ಅಬೌಟ್ ಅಂತ ಯಾರ ಹೆಸರಿದೆ ಅಲ್ಲಿ ತಗೊಳ್ರಿ. ಹರ್ ಡೇಟ್ ಆಫ್ ಬರ್ತ್ ಈಸ್ ಅಂತ ಡೇಟ್ ಆಫ್ ಬರ್ತ್ ಹಾಕ್ಕೊಡ್ರಿ. ಹರ್ ಏಜ್ ಈಸ್ ಅವ್ರ ಏಜ್ ಎಷ್ಟು ಅಂತ ಹಾಕೋರಿ. ಹರ್ ಕ್ವಾಲಿಫಿಕೇಷನ್ ಈಸ್ ಅಂತ ಹಾಕೋಬೋದು. ಹರ್ ಪ್ಲೇಸ್ ಆಫ್ ವರ್ಕ್ ಈಸ್ ಅಂತ ಹಾಕೋಬೋದು. ಹರ್ ಪ್ರೊಫೆಷನ್ ಅವರ ಅಥವಾ ಅವಳ ಅಂದರೆ ಲೇಡೀಸ್ ಇದ್ದರೆ ಹರ್ ಅಂತ ತಗೋರಿ, ಬಾಯ್ಸ್ ಇದ್ದರೆ ಹೀಸ್ ಅಂತ ತಗೊಳ್ರಿ. ಓಕೆ, ದ ರೀಸನ್ ಆಫ್ ಪಾಪ್ಯುಲಾರಿಟಿ ಆರ್ ಅವರ ಜನಪ್ರಿಯತೆಗೆ ಕಾರಣಗಳೇನು ಅಂತ ಅದನ್ನು ಕೂಡ ನೀವು ಇಲ್ಲಿ ತಗೋಬಹುದು. ಹೀಸ್ ಆ್ಯಂಡ್ ಹರ್ ಅವಾರ್ಡ್ಸ್ ಆರ್ ಒನ್ ತೊಗೋಬೇಕದ್ರಲ್ಲಿ, ಹೀಸು ತೊಗೋಬಾರ್ದು, ಹರು ತೊಗೋಬಾರ್ದು. ಅಲ್ಲಿ ಪುರುಷ ಅಂತಕ್ಕಂಥದ್ದು ಇತ್ತಂದ್ರೆ ನೀವು ಹೀಸ್ ಅಂತ ತಗೋಬೇಕು. ಮಹಿಳೆ ಅಂತ ಬಂದಿತ್ತಂದ್ರೆ ಹಾರ್ ಅಂತ ತಗೋಬೇಕು. ಅಲ್ಲಿ ಪ್ರೊಫೈಲ್ ಯಾರ್ದು ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನೀವು ಕಲೆಕ್ಷನನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಪ್ರಾಕ್ಟೀಸನ್ನು ಮಾಡಿದರೆ ಸಾಕು. ಕೆಲವೊಂದಿಷ್ಟು ಇಲ್ಲಿ ಎಕ್ಸಾಂಪಲ್ಗಳನ್ನ ನಿಮಗೆ ಕೊಟ್ಟಿದ್ದಾರೆ. 45+ ಮಿಷನ್ ಅಂತಕ್ಕಂಥದ್ದು ಭಾಳ ನಿಮಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ಪ್ಯಾಕೇಜ್ ಇದು. ಓಕೆ, ಇನ್ನು ಎಸ್ಸೆ ರೈಟಿಂಗ್ 4 ಮಾರ್ಕ್ಸ್ ಗ್ಯಾರಂಟಿ. ಈಗ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಏರ್ ಪೊಲ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ನೀವು ಲೇಜಿ ಮಾಡುವಂಗಿಲ್ಲ. ಏರ್ ಪೊಲ್ಯೂಷನ್ ಈಸ್ ಎ ಪ್ರಾಬ್ಲಮ್ ಫಾರ್ ದ ಪೀಪಲ್. ಜನರಿಗೆ ಬಹಳಷ್ಟು ಇದು ಸಮಸ್ಯೆ ಆಗಿದೆ ನೋಡಿರಿ. ಏಡಿಂಗ್ ವೇಸ್ಟ್ ದ ಏರ್ ಈಸ್ ಕಾಲ್ಡ್ ಏರ್ ಪೊಲ್ಯೂಷನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತೀವಿ. ದೇರ್ ಆರ್ ಮೆನಿ ಕಾಜಸ್ ಫಾರ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ಗೆ ಅನೇಕ ಕಾರಣಗಳದಾವ. ಒಂದು ಕಟ್ಟಿಂಗ್ ಟ್ರೀಸ್ ಇರ್ಬೋದು, ಯೂಸಸ್ ಆಫ್ ವೆಹಿಕಲ್, ಫ್ಯಾಕ್ಟ್ರೀಸ್ ಇರ್ಬೋದು, ಫ್ಯಾಕ್ಟ್ರಿಗಳದ್ದು ಮತ್ತು ವೆಹಿಕಲ್ಸ್ಗಳು ಹೊಗೆ ಕಾರಣ ಇರ್ಬೋದು. ಡಸ್ಟ್ ಫ್ರಮ್ ಫ್ಯಾಕ್ಟ್ರಿಯ ಧೂರುಗಳು ಇರ್ಬೋದು. ಯೂಸ್ ಆಫ್ ಕೆಮಿಕಲ್ಸ್, ರಾಸಾಯನಿಕಗಳನ್ನ ಬಳಸೋದಿರ್ಬೋದು. ಸ್ಮೋಕ್ ಆಫ್ ಮಿಲ್ಸ್, ಕಾರ್ಖಾನೆಗಳು ಬಿಡ್ತಕ್ಕಂಥ ಒಂದು ಹೊಗೆಗಳಿಂದ ಕೂಡ ಆಗಬಹುದು ಅಂತಕ್ಕಂಥದ್ದನ್ನು. ಇದನ್ನು ಕೂಡ ಸ್ಕ್ರೀನ್ಶಾಟ್ ಹಿಡ್ಕೊಡ್ರಿ, ಮನನ ಮಾಡಿಕೊಡ್ರಿ. ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನೀವು ಸಾಕು ಅಂತ. ಇನ್ನು ಇಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಏನೇನಿದೆ, ಇಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಅಂತಕ್ಕಂಥದ್ದನ್ನು ನೀವು ಸ್ವಲ್ಪ ನೋಡಿರಿ. ಏರ್ ಪೊಲ್ಯೂಷನ್ ಕಾಸ್ಡ್ ಬ್ಯಾಡ್ ಹೆಲ್ತ್. ಇದರಿಂದ ಏನು ಇಫೆಕ್ಟ್ ಆಗತ್ತಪ್ಪ ಅಂದ್ರೆ ಅನಾರೋಗ್ಯ ಆಗತ್ತೆ. ದ ಸ್ಪ್ರೆಡ್ ಲಂಗ್ ಡಿಸೀಸ್, ಲಂಗದ ಒಂದು ಕಾಯಿಲೆಗಳು ಉತ್ಪತ್ತಿ ಆಕ್ಕವ. ಇಟ್ ಲೀಡ್ಸ್ ಎ ಕ್ಯಾನ್ಸರ್, ಹೊಗೆಯಿಂದ ಕ್ಯಾನ್ಸರ್ ಕೂಡ ಉಂಟಾಗತ್ತೆ. ಇಟ್ ಸ್ಪಾಯ್ಲ್ಸ್ ಓಜೋನ್ ಪದರ ಕೂಡ ಹಾಳಾಗತ್ತೆ. ಇಟ್ ಲೀಡ್ಸ್ ಟು ಅನ್ಹೆಲ್ದಿ ಲೈಫ್, ಅನಾರೋಗ್ಯದ ಜೀವನವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿ ಇದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ಇನ್ನು ಇದಕ್ಕೆ ಪರಿಹಾರಗಳೇನು ಅಂತ ಕೇಳಿದ್ರೆ, ಸೊಲ್ಯೂಷನ್ಸ್ಗಳು ಏನದಾವ, ಇದರ ಸೊಲ್ಯೂಷನ್ಗಳು ಏನೇನು ಅಂತ ಕೇಳಿದ್ರೆ, ಸ್ಟಾಪ್ ಕಟ್ಟಿಂಗ್ ಟ್ರೀಸ್. ನಾವು ಮೊದಲು ಗಿಡವನ್ನು ಕಡಿಯೋದನ್ನು ಬಿಡೋಣ. ಸ್ಟಾಪ್ ಯೂಸಿಂಗ್ ಮಚ್ ವೆಹಿಕಲ್ಸ್, ಭಾಳ ವೆಹಿಕಲ್ಸ್ಗಳನ್ನ ಬಳಸೋದನ್ನು ಬಿಡೋಣ. ಸ್ಟಾಪ್ ಯೂಸಿಂಗ್ ಕೆಮಿಕಲ್ಸ್, ರಾಸಾಯನಿಕಗಳನ್ನ ಬಳಸೋದನ್ನು ಬಿಡೋಣ. ಸ್ಟಾಪ್ ಯೂಸಿಂಗ್ ಫ್ಯಾಕ್ಟ್ರಿಗಳನ್ನ ಸ್ವಲ್ಪ ಕಡಿಮೆ ಮಾಡೋಣ. ಕಂಟ್ರೋಲ್ ಸ್ಮೋಕ್ ಫ್ರಾಮ್ ಮಿಲ್ಸ್, ಕಾರ್ಖಾನೆಗಳಿಂದ ಮಿಲ್ಗಳಿಂದ ಬಿಡ್ತಕ್ಕಂಥ ಹೊಗೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋಣ. ಇನ್ ಕನ್ಕ್ಲೂಷನ್ ಕೊಡಲೇಬೇಕು, ನಾವು ಕಂಪಲ್ಸರಿ ಕನ್ಕ್ಲೂಷನ್ ಕೊಡಬೇಕು. ಏರ್ ಪೊಲ್ಯೂಷನ್ ಈಸ್ ವೆರಿ ಹಾರ್ಮ್ಫುಲ್, ಬಹಳ ಅಪಾಯಕರವಾಗಿರ್ತಕ್ಕಂತಹ ಒಂದು ಇದು ಪೊಲ್ಯೂಷನ್ ಅಂತ. ಇಟ್ ನೀಡ್ಸ್ ಟು ಬಿ ದ ಕಂಟ್ರೋಲ್ಡ್, ದಯವಿಟ್ಟು ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಅವಶ್ಯಕತೆ ನಮ್ಮಲ್ಲಿ ಇದೆ ಅಂತ. ಇದನ್ನು ಸ್ವಲ್ಪ ನೀವು ಮನನ ಮಾಡಿಕೊಂಡ್ರೆ 100% ಇಲ್ಲಿ ನಿಮ್ಗೆ 4 ಮಾರ್ಕ್ಸ್ ಬರೋ ಸಾಧ್ಯತೆಗಳಿದಾವೆ. ಬಂದೇ ಬರುತ್ತೆ. ಪ್ರಾಕ್ಟೀಸ್ ಮಾಡಿರಿ ಮಕ್ಕಳೇ. ಓಕೆ, ಇಲ್ಲಿ ಕೂಡ ಪ್ರಾಕ್ಟೀಸ್ ಮಾಡೋಕ್ಕೆ ನಿಮ್ಗೆ ಕೊಟ್ಟಿದ್ದಾರೆ. ಪ್ರಾಕ್ಟೀಸನ್ನು ಮೇಲಿಂದ ಮೇಲೆ ಇಲ್ಲಿ ಮಾಡಬೇಕು. ಇನ್ನು ಕ್ವಶನ್ ನಂಬರ್ 32 ಸ್ಟೋರಿ ರೈಟಿಂಗ್ ಅಂತಕ್ಕಂಥದ್ದು ಭಾಳ ಈಜಿ, 3 ಮಾರ್ಕ್ಸ್ ಫಿಕ್ಸ್. ಅಲ್ಲಿ ಏನು ಅಂತ ಕೇಳಿದ್ರೆ, ಆ್ಯಡ್ ದೀಸ್ ಲೈನ್ಸ್ ಟು ಸ್ಟೋರಿ ಪಾಯಿಂಟ್ಸ್. ಎಲ್ಲ ಪಾಯಿಂಟ್ಸ್ಗಳಲ್ಲಿ, ಎಲ್ಲ ಸ್ಟೋರಿಗಳಲ್ಲಿ ಪಾಯಿಂಟ್ಸ್ಗಳನ್ನ ನೀವು ಸೇರಿಸಲೇಬೇಕು ಅಂತ. 3 ಮಾರ್ಕ್ಸ್. ಇಟ್ ಈಸ್ ದ ಸ್ಟೋರಿ ಆಫ್, ಫಸ್ಟ್ ನೀವು ಸೇರಿಸ್ಬೇಕು. ಇಟ್ ಈಸ್ ದ ಸ್ಟೋರಿ ಆಫ್ ಅಂತ ತಗೊಂಡು ಫಸ್ಟ್ ವರ್ಡ್ ಸೇರಿಸಲೇಬೇಕು. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್, ಇದನ್ನು ಕೂಡ ನೀವು ಸೇರಿಸ್ಬೋದು. ಇಟ್ ಈಸ್ ದ ಸ್ಟೋರಿ ಆಫ್ ಬರೀ ಸೇರಿಸ್ರಿ, ಅಥವಾ ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅಂತ ನೀವು ಇದನ್ನು ಈಗಾಗಲೇ ಪ್ರಾಕ್ಟೀಸ್ ಮಾಡಲೇಬೇಕು. 2-3 ಸಲ ಬರೋ ತೆಗಿಲೇಬೇಕು. ಆ್ಯಡ್ ಸಮ್ ಮೋರ್ ಲೈನ್ಸ್, ಇನ್ನೊಂದಿಷ್ಟು ಸೆಂಟೆನ್ಸ್ಗಳು ಹೆಂಗಂದ್ರೆ, ಮಾರಲ್ ಆಫ್ ದ ಸ್ಟೋರಿ ಈಸ್ ಬಿ ಗುಡ್, ಡೂ ಗುಡ್ ಅಂತ ನೀವು ಸೇರಿಸ್ಬೋದು. ಇಷ್ಟನ್ನು ನೀವು ಸೇರಿಸಿದ್ರೆ ಸ್ವಲ್ಪ ನಿಮಗೆ ಅಂಕಗಳು ಬರ್ತಿರ್ತಾವೆ. ಫಸ್ಟ್ ಪಾಯಿಂಟ್ ನೀವುಗಳನ್ನ ಸೇರಿಸ್ರಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಆಫ್ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ.
ಇಲ್ಲಿ ಎಷ್ಟೋ ಪ್ರಾಕ್ಟೀಸ್ ಇದ್ದಾಗೂ ಕೂಡ ಕೆಲವೊಂದು ಸಮ್ ಪಾಯಿಂಟ್ಸನ್ನು ಇಲ್ಲಿ ಹಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಆ ಹಿಂಟ್ಸನ್ನು ಎಲ್ಲದಕ್ಕೂ ನೀವು ಸೇರಿಸ್ಬೋದು. ಓಕೆ, ಅಥವಾ ಇಲ್ಲಿ ಮೇಲೆ ಕೊಟ್ಟಿದ್ದನ್ನು ಒಂದು ಎರಡು ಪಾಯಿಂಟ್ ಹೆಂಗೆ ಕೊಟ್ಟಿರ ಅಂತಂದ್ರೆ ಇಟ್ ಈಸ್ ದ ಸ್ಟೋರಿ ಆಫ್ ಟರ್ಟೈಸ್ ಅಂತ, ಇಟ್ ಈಸ್ ದ ಸ್ಟೋರಿ ಆಫ್ ಟರ್ಟೈಸ್ ಅಂತ ಸೇರಿಸಲೇಬೇಕು ನೀವು. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಟರ್ಟೈಸ್. ಎರಡನೇ ಪಾಯಿಂಟ್ನ ಹೇಳಿದ್ದೀನಲ್ಲ, ಎರಡನೇ ಪಾಯಿಂಟ್ ಕಂಪಲ್ಸರಿ ನೀವು ಅಲ್ಲಿ ಕೊಟ್ಟಿದ್ದನ್ನು ಬಳಸ್ಕೊಳ್ಳೇಬೇಕು. ದೇರ್ ವಾಸ್ ಆಲ್ಸೋ ಎ ಹೇರ್, ದೇರ್ ವಾಸ್ ಎ ಆರ್ಗ್ಯುಮೆಂಟ್. ಇಂಥ ಪಾಯಿಂಟ್ಸ್ಗಳನ್ನ ಸ್ವಲ್ಪ ಸೇರಿಸಿದ್ರೆ ನಿಮ್ಗೆ 3 ಮಾರ್ಕ್ಸ್ ಬರೋ ಚಾನ್ಸಸ್ಗಳು ಅದಾವ. ಅದನ್ನು ಕೂಡ ನೀವು ಕ್ಲಿಯರಾಗಿ ನೋಡ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ ಮಕ್ಕಳೇ. 32ನೇದು ಕೂಡ ಒಂದು ಕೊಟ್ಟಿದ್ದಾರೆ. ಅಲ್ಲಿಯೂ ಕೂಡ ನಾನು ಹೇಳಿದ್ದೀನಲ್ಲ, ಕೆಲವೊಂದು ಕೊಟ್ಟಿರೋ ಪಾಯಿಂಟನ್ನು ನೀವು ಬಳಸ್ಕೋರಿ. ಇಟ್ ಈಸ್ ದ ಸ್ಟೋರಿ ಆಫ್ 2 ನಟೋರಿಯಸ್ ಥೀವ್ಸ್. ಇದು ಸ್ಟೋರಿ ಆಫ್ ಅಂತ ಕೊಟ್ಟಿದ್ದಲ್ಲ, ಇಟ್ ಈಸ್ ಸ್ಟೋರಿ ಆಫ್ ಅಂತ ಬರೆದು ನೀವು ಅದನ್ನು ಬಳಸ್ಕೋಬೇಕು. ಓಕೆ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅಂತ ಬರೆಸಿ ನೀವು ಅಲ್ಲಿ ತೊಗೋಬೇಕಂದ್ರೆ 2 ನಟೋರಿಯಸ್ ಥೀವ್ಸ್ ಅಂತ ಅದನ್ನು ಬಳಸ್ಕೋಬೇಕು. ಇವು ಪಾಯಿಂಟ್ಸ್ಗಳನ್ನ ನೀವು ಕಂಪಲ್ಸರಿ ಮೊದಲುಗಡೆ ಬಳಸಲೇಬೇಕು. ಅಂದ್ರೆ ನಿಮ್ಗೆ ಬರಲಿಕ್ಕೆ ಅನುಕೂಲ ಆಗದ. ಇದು ಕೂಡ ನಿಮ್ಗೆ ಮಾರ್ಕ್ಸ್ ಬರೋ ಸಾಧ್ಯತೆಗಳು ಅದಾವ. ಓಕೆ, ಮಾರ್ಕ್ಸ್ ಗ್ಯಾರಂಟಿ ಕೊಡ್ತಾನೆ. ನೆಕ್ಸ್ಟ್ ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಅದನ್ನು ನೀವು ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಪ್ಯಾಸೇಜ್ ಇದನ್ನು ಕೊಟ್ಟಿದ್ದಾರೆ. ಡೆವಲಪಿಂಗ್ ಸ್ಟೋರಿಯನ್ನು ಮಾಡಿರಿ. ಬರಲಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸನ್ನು ತಿಳಿಸಿ, ನಾನು ಮತ್ತೆ ಅದನ್ನು ಬಿಡಿಸಿ ನಿಮ್ಗೆ ಕೊಡ್ತೀನಿ. ಓಕೆ, ಇನ್ನು ಲೆಸನ್ ಬೇಸ್ಡ್ ಲಾಂಗ್ ಕ್ವಶನ್ಸ್, ಕ್ವಶನ್ ನಂಬರ್ 25 ಅಂತ ಕೇಳ್ತಾರೆ. 3 ಮಾರ್ಕ್ಸಿನ ಪಿಕ್ಸ್ ಕ್ವಶನ್ ಬಂದಿರ್ತಾವೆ. ಇದು ಪಿಕ್ಸ್ ಕ್ವಶನ್. ಸರ್ ನನಗೆ ಬೈಪಟ್ ಮಾಡೋಕ್ಕಾಗಲ್ಲ ಅಂದ್ರೆ ಬರೋದು ಪ್ರಾಕ್ಟೀಸ್ ಮಾಡಿಬಿಡ್ರಿ ಸಾಕು ಮೇಲಿಂದ ಮೇಲೆ. ಸ್ವಾಮಿ ವಾಸ್ ನಾಟ್ ಎ ಬ್ರೇವ್ ಬಾಯ್. ನಿಮ್ಗೆ ಗೊತ್ತಿದೆ ಅವನೇನು ಬ್ರೇವ್ ಬಾಯ್ಸ್ ಅಲ್ಲ ಸ್ವಾಮಿ, ನಿಮ್ಗೆ ಗೊತ್ತಿರ್ತಕ್ಕಂಥ ಒಂದು ಪಾಠ. ಓಕೆ, ಅಂಜ್ಕೋತ ಹಿ ಸ್ಲೆಪ್ಟ್ ಆಲ್ವೇಸ್ ಬಿಸೈಡ್ ಈಸ್ ಗ್ರ್ಯಾನಿ. ಯಾವಾಗಲೂ ಕೂಡ ಅಜ್ಜಿಯ ಪಕ್ಕ ಮಲ್ಕೊಳ್ಳವ ಅವ ಬ್ರೇವ್ ಬಾಯ್ ಅಲ್ಲ. ಹಿ ವಾಸ್ ಅಫ್ರೇಡ್ ಆಫ್ ದ ಡಾರ್ಕ್ನೆಸ್. ಏನು ಮಾಡ್ತಿದ್ದ ಅಂದ್ರೆ ಕತ್ತಲಿಗೆ ಅನಿಸ್ತಿದ್ದ. ಹಿಸ್ ಫಾದರ್ ಟೋಲ್ಡ್ ಹಿಮ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಅವರಪ್ಪ ಹೇಳಿದ ಆಫೀಸ್ ರೂಮ್ನಲ್ಲಿ ಒಯ್ಕಂಗೆ ಮಕ್ಕೋನೋಣ ಅಂತಂದ. ದ ಬರ್ಗ್ಲರ್ ಎಂಟರ್ ದ ರೂಮ್. ಆವಾಗ ಏನು ಮಾಡ್ರಪ್ಪ ಅಂತಂದ್ರೆ ಕಳ್ಳ ಬಂದ ಅಂತ. ಸ್ವಾಮಿ ಕಾಟ್ ಹೀಸ್ ಲೆಗ್ ಬಿಟ್ ವಿತ್ ಹೀಸ್ ಟೀತ್. ತನ್ನ ಮಾರಲ್ ವೆಪನ್ ಹರಿತವಾಗಿರ್ತಕ್ಕಂತಹ ಶಸ್ತ್ರಾಸ್ತ್ರ ಆಗಿರ್ತಕ್ಕಂಥ ಹಲ್ಲುಗಳಿಂದ ಅವನ ಕಾಲನ್ನು ಕಚ್ಚಿದ. ಫೈನಲಿ ದ ಬರ್ಗ್ಲರ್ ವಾಸ್ ಅರೆಸ್ಟೆಡ್. ಕೊನೆಗೆ ಏನಾಯ್ತಪ್ಪ ಅಂತಂದ್ರೆ ಕಳ್ಳ ಅರೆಸ್ಟ್ ಆದ. ದ ಕಂಗ್ರಾಲೇಷನ್ ವೇರ್ ಶೋಡ್ ಆನ್ ಸ್ವಾಮಿ. ಅವಾಗ ಮರುದಿವ್ಸ ಸ್ವಾಮಿಗಳವ್ರು ಏನಪ್ಪ ಅಂದ್ರೆ ಕೃತಜ್ಞತೆಗಳನ್ನ ಸಲ್ಲಿಸಾಕತ್ರು. ದ ಸ್ವಾಮಿ ಬಿಕಮ್ ಎ ಹೀರೋ. ಇದರಿಂದ ಏನಾದಪ್ಪ ಅಂತಂದ್ರೆ ಸ್ವಾಮಿ ಬಿಕಮ್ ಎ ಹೀರೋ ಅಂತಕ್ಕಂಥದ್ದು 3 ಮಾರ್ಕ್ಸನ್ನು ಗ್ಯಾರಂಟಿ ಕೊಡ್ತಾ ಇರ್ತಾನೆ. ಇದನ್ನೇ ನೀವು ಪ್ಯಾಸೇಜ್ನಲ್ಲಿ ಈ ರೀತಿ 8 ಪಾಯಿಂಟ್ಸ್ಗಳನ್ನ ನೀವು ಪ್ಯಾರಾಗ್ರಾಫ್ದಲ್ಲಿ ಹೀಗೆ ಬರೀಬಹುದು ಅಂತ. ಓಕೆ, ಹೇಗಂತಂದ್ರೆ ಸ್ವಾಮಿ ವಾಸ್ ನಾಟ್ ಎ ಬ್ರೇವ್ ಬಾಯ್, ಹಿ ವಾಸ್ ಅಫ್ರೇಡ್ ಆಫ್ ದ ಡಾರ್ಕ್ನೆಸ್, ಹಿಸ್ ಫಾದರ್ ಟೋಲ್ಡ್ ಹಿಮ್ ಟು ಸ್ಲೀಪ್ alone in the office room, the burglar entered the room, Swami caught his leg and bit with his teeth. Finally the burglar was arrested. Congratulations were showed on Swami. Thus Swami became a hero. Picks question is 3 ಮಾರ್ಕ್ಸ್. ಇಷ್ಟು ನೀವು ಪ್ಯಾರಾಗ್ರಾಫ್ದಲ್ಲೂ ಕೂಡ ನೀವು ಬರೀಬಹುದು. ಅದನ್ನು ನೀವು ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆ, ಮರಿಬೇಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಇನ್ನು ನೆಕ್ಸ್ಟ್ ಪೊಯಮ್ ಬೇಸ್ಡ್ ಆನ್ ಲಾಂಗ್ ಕ್ವಶನ್ಸ್ 3 ಮಾರ್ಕ್ಸಿಂದ ಕಂಪಲ್ಸರಿ. ಇದು ಕೂಡ 3 ಮಾರ್ಕ್ಸಿಂದ ಬಂದೇ ಬರುತ್ತೆ. ಜಾರ್ಜ್ ಪೊಯಮ್ ಮೇಲೆ 3 ಮಾರ್ಕ್ಸಿಂದ ಕಂಪಲ್ಸರಿ ಬರುತ್ತೆ. ಅದು ನೋಡಿರಿ. ಜಾರ್ಜ್ ಪೊಯಮ್ ವಾಸ್ ಎ ಬ್ಲ್ಯಾಕ್ ಮ್ಯಾನ್. ಜಾರ್ಜ್ ಪ್ಲೇಯರ್ ಏನಾಗಿದ್ದಪ್ಪ ಅಂತಂದ್ರೆ ಕಪ್ಪು ಮನುಷ್ಯನಾಗಿದ್ದ. ಜಾರ್ಜ್ ಪ್ಲೇಯರ್ ವಾಸ್ ಪುವರ್ ಇನ್ ಲುಕ್ಕಿಂಗ್. ನೋಡಲಿಕ್ಕೆ ಭಾಳ ಬಡವನಾಗಿದ್ದ. ಈಸ್ ಫೇಸ್ ಅನ್ಸೇವನ್. ತನ್ನ ಮುಖ ಏನಾಗಿತ್ತಪ್ಪ ಅಂತಂದ್ರೆ ಸೇವಿಂಗ್ ಮಾಡ್ಕೊಳ್ಳೋದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇತ್ತು. ಈಸ್ ಫೇಸ್ ಓಲ್ಡ್ ಆ್ಯಂಡ್ ಫೋಲ್ಡೆಡ್. ಇವನು ಮುಖ ಭಾಳ ಹಳೇದಾಗಿತ್ತು, ಸುಕ್ಕ ಕಟ್ಟಿದ ಮುಖ ಆಗಿತ್ತು. ಹಿಸ್ ಫೇಸ್ ಡೌನ್ ವಾರ್ಡ್ ಆ್ಯಂಡ್ ಐಸ್ ಕ್ಲೋಸ್ಡ್. ಮುಖ ಏನಾಗಿತ್ತಪ್ಪ ಅಂದ್ರೆ ಜೋತ್ ಬಿದ್ದಂಗಾಗಿತ್ತು, ಕಣ್ಣುಗಳು ಮುಚ್ಕೊಂಡಂಗಾಗಿತ್ತು. ಈ ಶರ್ಟ್ ವಾಸ್ ಫೆಡೆಡ್ ಆ್ಯಂಡ್ ಓಲ್ಡ್ ಆ್ಯಂಡ್ ಗ್ರೇ. ಇವನ ಶರ್ಟ್ ಏನಾಗಿತ್ತಪ್ಪ ಅಂತಂದ್ರೆ ಭಾಳ ಹಳೇದಾಗಿತ್ತು, ಗ್ರೇ ಕಲರ್ ಆಗಿತ್ತು ಅಂತ. ಹಿ ಹ್ಯಾಡ್ ಜಾರ್ಜ್ ಆನ್ ಹಿಸ್ ನೆಕ್. ಕುತ್ತಿಗೆಗೆ ಏನಪ್ಪ ಅಂದ್ರೆ ಜಾರ್ಜ್ ಇತ್ತು ಅಂತಕ್ಕಂಥದ್ದು. ವೆನ್ ಹಿ ಪ್ಲೇಡ್ ಜಾರ್ಜ್ ಹಿ ವಾಸ್ ಎ ಚೇಂಜ್ಡ್ ಮ್ಯಾನ್. ಜಾರ್ಜ್ ಬಾರಿಸಿದಾಗ ಮನುಷ್ಯ ಚೇಂಜ್ ಆಗಿಬಿಡ್ತಿದ್ದ. ಹಿ ಬಿಕಮ್ಸ್ ಬರ್ಡ್. ಏನಾಗ್ತಿದ್ದ ಅಂತಂದ್ರೆ ಪಕ್ಷಿ ಆಗ್ತಿದ್ದ ಅಂತ. ಹಿ ಫ್ಲೈಸ್ ಹೈಯರ್ ಆ್ಯಂಡ್ ಹೈಯರ್. ಹಾಗೆ ದೇವಮಾನವನಾಗಿ ಹಾರ್ತಾ ಎತ್ತರಕ್ಕೆ ಹಾರ್ತಿದ್ದ ಅಂತ. ಇಷ್ಟು 10 ಪಾಯಿಂಟ್ಸ್ಗಳನ್ನ ನೀವೇನು ಮಾಡ್ಬೋದು ಅಂತಂದ್ರೆ ಪ್ಯಾರಾಗ್ರಾಫದಲ್ಲಿ ಹೀಗೆ ಬರೀರಿ. ಪ್ಯಾರಾಗ್ರಾಫಲ್ಲಿ ಹೇಗೆ ಕೊಟ್ಟಾರ ಅಂತ ನೋಡ್ರಿ, ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಹೆಂಗೆ? ಜಾರ್ಜ್ ಪ್ಲೇಯರ್ ವಾಸ್ ಎ ಬ್ಲ್ಯಾಕ್ ಮ್ಯಾನ್. George player was a poor in looking. His face was unshaven. His face old and folded. His face ನೋಡ್ರಿ downward, eyes closed. His shirt was faded, old and grey. He had George his neck.
when he played George, he was a changed man. He become bird. He flies high, higher and higher. ಇದನ್ನು ನೀವೇನಪ್ಪ ಅಂದ್ರೆ ಪ್ಯಾರಾಗ್ರಾಫ್ದಲ್ಲಿ ಈ ರೀತಿ ಬರೀಬೋದು. ಭಾಳ ಈಸಿಯಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿಕೊಟ್ಟಾರೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ರೆ 100% ನೀವು ನೋಡಿದ್ರಪ್ಪ ಅಂದರೆ ಸಕ್ಸಸ್ ಆಗೇ ಆಗ್ತೀರಿ ಅಂತ. ಇನ್ನು ಕ್ವಶನ್ ನಂಬರ್ 33 ಫಿಕ್ಸ್ ಕ್ವಶನ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ. ಇಲ್ಲಿ ಕೂಡ ಭಾಳ ಇಂಪಾರ್ಟೆಂಟ್. ದಿಸ್ ಈಸ್ ಪಿಕ್ಚರ್ ಆಫ್ ದ ಅಂತ ಕಂಪಲ್ಸರಿ ನೀವು ಬಳಸಲೇಬೇಕು. ದಿಸ್ ಈಸ್ ದ ಪಿಕ್ಚರ್ ಆಫ್ ಅಂತ ಸೇರಿಸಬೇಕು. 1 ಪಿಕ್ಚರ್ ಈಸ್ ಈಕ್ವಲ್ ಟು 100,000 ವರ್ಡ್ಸ್. 1,000 ಶಬ್ದಗಳು ಇರಬಹುದು. ದ ಪಿಕ್ಚರ್ ಹ್ಯಾಸ್ ಎ ಮೆಸೇಜ್, ಅದೊಂದು ಮೆಸೇಜನ್ನು ಹೊಂದಿರುತ್ತೆ. ದಿಸ್ ಈಸ್ ಗುಡ್ ಆ್ಯಂಡ್ ಮೀನಿಂಗ್ಫುಲ್ ಪಿಕ್ಚರ್, ಇದನ್ನು ನೀವು ಸೇರಿಸಲೇಬೇಕು. ಓಕೆ, ಐ ಸಿ ಮೆನಿ ಥಿಂಗ್ಸ್ ಇನ್ ದಿಸ್ ಪಿಕ್ಚರ್, ಇವುಗಳನ್ನ ನೀವು ಸ್ವಲ್ಪ ಫಸ್ಟಿಗೆ ಸೇರಿಸಿದ್ರೆ ಸಾಕು. ಮೆನಿ ಥಿಂಗ್ಸ್ ಇನ್ ದಿಸ್ ಪಿಕ್ಚರ್ ಅಂತ. ದೇರ್ ಈಸ್ ಅಂತಕ್ಕಂಥದ್ದು ಇದ್ದಾಗ ಅಲ್ಲಿ ಏನೈತೆ ಅಂತಕ್ಕಂಥದ್ದನ್ನು ನೀವು ಸಿಂಗ್ಯುಲರಾಗಿ ಬರೀಬೇಕು. ದೇರ್ ಆರ್ ಅಂತಂದ್ರೆ ಪ್ಲೂರನ್ನು ಬಳಸಬೇಕು. ದೇರ್ ಈಸ್ ಅಂದರೆ ಸಿಂಗ್ಯುಲರನ್ನು ಬಳಸಬೇಕು. ದೇರ್ ಆರ್ ಅಂದ್ರೆ ಪ್ಲೂರನ್ನು ಬಳಸಬೇಕು. ದೇರ್ ಈಸ್ ಅಂದರೆ ಸಿಂಗ್ಯುಲರ್, ದೇರ್ ಆರ್ ಅಂದರೆ ಪ್ಲೂರಲ್. ಅಂದ್ರೆ ನೀವೇನು ಮಾಡ್ಬೋದು ಅಂತಂದ್ರೆ 3 ಸಿಂಗ್ಯುಲರ್ ಇದ್ದುದನ್ನು ತೊಗೊಳ್ರಿ, ಪ್ಲೂರಲ್ 3 ಇದ್ದುದನ್ನು ತೊಗೊಂಡ್ರೆ ಪ್ಯಾಸೇಜ್ ಮುಗಿಯಿತು. ಪಿಕ್ಚರ್ ರೀಡಿಂಗಲ್ಲಿ ಮುಗಿದು ಹೋಗುತ್ತೆ. ಸರಿಯಾಗಿ ಅದನ್ನು ಮನನ ಮಾಡಿಕೊಡ್ರಿ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳಿದ್ರೆ ಅದನ್ನು ನೋಡ್ರಿ, ಇಲ್ಲಿ ಕೆಳಗೆ ಇಲ್ಲಿ ಒಂದು ಸ್ವಲ್ಪ ಮೆಸೇಜನ್ನು ದಿಸ್ ಪಿಕ್ಚರ್ ಗಿವ್ಸ್ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಅಂತ ಹಾಕಿಬಿಡ್ಬೇಕು ಲಾಸ್ಟಿಗೆ. ದಿಸ್ ಪಿಕ್ಚರ್ ಗಿವ್ಸ್ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಅಂತ ಹಾಕಿ ಆ ಮೆಸೇಜಲ್ಲಿ ಬರಿಬೇಕು ಅಂತ. ಇಷ್ಟು ಮಾಡಿದರೆ ನೀವು ಸಾಕು. ಓಕೆ, ಇನ್ನು ದಿಸ್ ಪಿಕ್ಚರ್ ಆಫ್ ದ ಅಂತ ನಾವು ಹಿಡಿದೀವಿ. ಅದರ ಪ್ರಕಾರ ನೀವೇನಪ್ಪ ಅಂದ್ರೆ ನೀವು ಸಿಂಗ್ಯುಲರ್ ಇದ್ದಾಗ ಒಬ್ಬರಿದ್ದಾಗ ಈಸನ್ನು ತಗೊಳ್ರಿ, ಇಬ್ಬರಿದ್ದಾಗ ನೀವೇನು ಮಾಡ್ಬೋದು ಅಂತಂದ್ರೆ ಪ್ಲೂರಲ್ನ ತೊಗೋಬಹುದು. ಆ ಪಿಕ್ಚರ್ ತಕ್ಕಂತೆ ನೀವೇನಪ್ಪ ಅಂದ್ರೆ ಬಳಸ್ಕೋಬೇಕು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಅನೇಕ ಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ ಸಾಕು. ಓಕೆ, ಪ್ರಾಕ್ಟೀಸ್ ಮಾಡಿರಿ ಮಕ್ಕಳಲ್ಲಿ, ಈಸಿ ಮಾಡಬೇಡ್ರಿ, ಭಾಳ ಈಸಿಯಾಗಿದೆ. ಇನ್ನು ಕ್ವಶನ್ ನಂಬರ್ 34 ಅನ್ಫ್ಯಾಮಿಲಿಯರ್ ಪ್ಯಾಸೇಜ್ ವರ್ಕ್ ಅಂತ. ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವು ಏನು ಮಾಡಬೇಕಂದ್ರೆ ರೀಡ್ ದ ಕ್ವಶನ್ಸ್ ಆ್ಯಂಡ್ ಫೈಂಡ್ ದ ಕೀವರ್ಡ್. ಕ್ವಶನನ್ನು ಓದ್ರಿ, ಆ ಕ್ವಶನ್ ಒಳಗೆ ಒಂದು ಕೀವರ್ಡ್ ಇರುತ್ತೆ. ಓಕೆ, ಸರ್ಚ್ ದ ಕೀವರ್ಡ್ ಇನ್ ದ ಪ್ಯಾಸೇಜ್. ಆ ಪ್ಯಾಸೇಜ್ನಲ್ಲಿ ಕ್ವಶನ್ದಲ್ಲಿ ಏನು ಕೀವರ್ಡ್ ನೋಡಿರ್ತಿರಲ್ಲ, ಆ ಪ್ಯಾಸೇಜ್ನಲ್ಲಿ ಕೀವರ್ಡ್ ಎಲ್ಲದು ಹುಡುಕ್ರಿ. ರೈಟ್ 2 ಲೈನ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಕೀವರ್ಡ್ಸ್ ಆಫ್ ದ ಕ್ವಶನ್. ಏನು ಮಾಡ್ಬೇಕು ನೀವು, ಆ ಕ್ವಶನ್ ಇರ್ತಕ್ಕಂಥ ಕೀವರ್ಡನ್ನು ಪ್ಯಾಸೇಜಲ್ಲಿ ನೋಡಿರಿ. ಆ ಪ್ಯಾಸೇಜಲ್ಲಿ ನೋಡಿಕೊಂಡು ಆ ಶಬ್ದ ಇದೆಯಲ್ಲ ಅದರ ಹಿಂದಿಂದು ಅಥವಾ ಮುಂದಿಂದು, ಆ ಶಬ್ದದ ಮುಂದೆ ಆ ಶಬ್ದದ ಹಿಂದೆ ಒಂದು 2 ಲೈನ್ ಬರೆದ್ರೆ ಸಾಕು. ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಏನಪ್ಪ ಅಂದ್ರೆ ಅನ್ಫ್ಯಾಮಿಲಿಯರ್ ಪ್ಯಾಸೇಜ್ ನಿಮಗೆ 2 ಮಾರ್ಕ್ಸ್ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ನಿಮಗೆ ಏನು ಹೆದರೋ ಅವಶ್ಯಕತೆ ಇಲ್ಲ. ಏನು ಮಾಡ್ಬೇಕು ಹೇಳ್ರಿ, ಫಸ್ಟು ನೀವೇನು ಮಾಡ್ಬೇಕಂದ್ರೆ ಕೀವರ್ಡ್ಸನ್ನು ಹುಡುಕಬೇಕು. ವರ್ಡ್ಸ್ ಹುಡುಕಿ ಆ ಪ್ಯಾಸೇಜ್ ಎಲ್ಲದನ್ನು ನೋಡ್ಬೇಕು. ಆ ವರ್ಡ್ ಪ್ಯಾಸೇಜಲ್ಲಿ ಇತ್ತಂದ್ರೆ ಆ ವರ್ಡನ್ನು ಹಿಡ್ಕೊಂಡು ಅದರ ಮುಂದಿನ ಫುಲ್ ಪಾಯಿಂಟ್ ತನ ಅದರ ಹಿಂದಿನ ಫುಲ್ ಪಾಯಿಂಟ್ ತನ ಅದನ್ನು ಸ್ಫೂರ್ತಿಯಾಗಿ 1-2 ಲೈನ್ ಬರೆದ್ರೆ ಸಾಕು ಅಂತ. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಇಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ, ಅದ್ರ ಬಗ್ಗೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗತ್ತೆ. ನಿಮ್ಗೆ ಏನು ಬರಲ್ಲ ಮತ್ತೆ ನೀವು ನಮ್ಗೆ ಕೇಳ್ರಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಾನು ಹೇಳ್ತಿರ್ತೀನಿ. ಓಕೆ, ಇಷ್ಟನ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಭಾಳಷ್ಟು ಅನುಕೂಲ ಇದೆ ಮಕ್ಕಳೇ. ಈಗ ಮಿಷನ್ 45 ಅಂತಕ್ಕಂಥದ್ದು ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಪೂರ್ತಿಯಾಗಿ ನಿಮಗೇನ ಗೊತ್ತಾಗ್ಬಿಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ ಏನಿದೆ ಅಂತಕ್ಕಂಥದ್ದನ್ನು. ಈಗ ಅನ್ಫ್ಯಾಮಿಲಿಯರ್ ಪ್ಯಾಸೇಜನ್ನು ನೀವು ಕೊಟ್ಟಿದ್ದೀವಿ. ಇನ್ನು ಕ್ವಶನ್ ನಂಬರ್ 23 ಟಾಪ್ ಆಫ್ ದ ವರ್ಡ್ ಸಪ್ಲಿಮೆಂಟ್ ರೀಡಿಂಗ್. ನೋಡಿರಿ, ಆನ್ ಟಾಪ್ ಆಫ್ ದ ವರ್ಡ್ ಅಂತಕ್ಕಂಥ 2 ಮಾರ್ಕ್ಸ್ ಕ್ವಶನ್. ಹೆಂಗೆ ಬರಿಬೇಕು ಸರ್ ಇದನ್ನು ಅಂತ ಕೇಳಿದ್ರೆ, ಡಿಕ್ಕಿ ಡಲ್ಮಾ ವಾಸ್ ಬಾರ್ನ್ ಇನ್ ಪಲ್ಚಲ್ HP ಹಿಮಾಚಲ ಪ್ರದೇಶ ಅಂತಕ್ಕಂಥದ್ದು ನೋಡಿ ನೀವು ಬರಿಬೋದು. She lost her mother and brother at her 11. at the age of 11 ಅಂತ ಹೇಳಿದ್ರೆ at her 11 ಅಂತಂದ್ರೆ ಸಾಕು. She was fancy about hills and mountains. ಮೌಂಟೇನ್ಸ್ಗಳನ್ನು ಮತ್ತು ಪರ್ವತಗಳನ್ನ ಏರಬೇಕಾದ್ರೆ, ಗುಡ್ಡಗಳನ್ನ ಏರಬೇಕಾದ್ರೆ ಪ್ಯಾಷನಾಗಿ ಮಾಡ್ಕೊಂಡಿದ್ರು ಅವರು. She wanted to climb Mount Everest. ಇವರು ಮೌಂಟ್ ಎವರೆಸ್ಟನ್ನು ಏರಲೇಬೇಕು ಅಂತ ಬಯಸಿದ್ರು. She was hard working. ಬಹಳ ಕಠಿಣ ಪರಿಶ್ರಮ ಪಟ್ಟರು. She had many problems. ಅದರ ಮಧ್ಯದಲ್ಲಿ ಅನೇಕ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದರು ಅಂತ. ಓಕೆ, She climbed Mount Everest 1993 May 10. 1993 ಮೇ 10ನೇ ತಾರೀಕು ಇವರು ಮೌಂಟ್ ಎವರೆಸ್ಟನ್ನು ಏರಿದರು ಅಂತ. ಐ ಲೈಕ್ ಹರ್ ಎಫರ್ಟ್ಸ್. ನಾನು ಅವರ ಎಫರ್ಟ್ಸನ್ನು ಇಷ್ಟಪಡ್ತೀನಿ ಅಂತ. ಇಷ್ಟು 8 ಪಾಯಿಂಟ್ಗಳನ್ನ ನೀವು ನೋಡಿದರೆ ಅದನ್ನು ಪ್ಯಾರಾಗ್ರಾಫದಲ್ಲಿ ನೀವು ಬರೀಲಿಕ್ಕೆ ಇಷ್ಟ ಆಗುತ್ತೆ. ಓಕೆ, ಪ್ಯಾರಾಗ್ರಾಫದಲ್ಲಿ ಸೇಮ್ ಅದೇ 8 ಲೈನನ್ನು ನೀವು ಈ ರೀತಿ ಬರೆದ್ರೆ ಸಾಕು. 2 ಮಾರ್ಕ್ಸ್ ಫಿಕ್ಸ್. ಡಿಕ್ಕಿ ಡಾಲ್ಮಾ ವಾಸ್ ಬಾರ್ನ್ ಇನ್ ಪಲ್ಚಲ್ HP. ಶಿ ಲಾಸ್ಟ್ ಹರ್ ಮದರ್, ಬ್ರದರ್
brother at her 11. She was fancy about hills and mountains. He wanted to climb Mount Everest. She was hard working. She had many problems. She climbed Mount Everest in 1993. May 10. I liked her effort ಅಂತ ಬರೆದ್ರೆ ಸಾಕು. ಇಷ್ಟನ್ನು ನೀವು ಪ್ಯಾರಾಗ್ರಾಫದಲ್ಲಿ ಬರೀಬೋದು. ಪ್ರಾಕ್ಟೀಸನ್ನು ಮಾಡಿ ಮಕ್ಕಳೇ, ಆರಾಮಾಗಿ ನಿಮಗೆ ಬರುತ್ತೆ ಅಂತ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 24. ಎ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಸ್ಡ್ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದು ಕೂಡ. ಇದನ್ನು ನಾವು ಹೆಂಗೆ ಮಾಡಬೇಕು, 2 ಮಾರ್ಕ್ಸ್ ಸಪ್ಲಿಮೆಂಟರಿದಲ್ಲಿ ಬರ್ತಕ್ಕಂಥದ್ದು. ಇದನ್ನು ನೋಡ್ರಿ ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ನೋಡ್ರಿ, ಹನೀಫ್ ವಾಸ್ ಫ್ರಾಮ್ ಡೆಲ್ಲಿ. ಎಲ್ಲಿಂದ ಬಂದವರು? ಡೆಲ್ಲಿಯಿಂದ ಅಂತ. ಹಿ ಲಾಸ್ಟ್ ಈಸ್ ಫಾದರ್ ಇನ್ ಚೈಲ್ಡ್ಹುಡ್. ನೋಡ್ರಿ, ತನ್ನ ಬಾಲ್ಯಾವಧಿಯಲ್ಲಿ ತನ್ನ ತಂದೆಯನ್ನು ಬಾಲ್ಯದವನಿದ್ದಾಗ ತನ್ನ ತಂದೆಯನ್ನು ಕಳ್ಕೊತಾರ ಅಂತ. ಹಿ ಫೇಸ್ಡ್ ಮೆನಿ ಪ್ರಾಬ್ಲಮ್ಸ್. ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾರ. ಹೀಸ್ ಮದರ್ ಟುಕ್ ಕೇರ್ ಆಫ್ ಹಿಮ್. ತಾಯಿ ಬಹಳಷ್ಟು ಕಾಳಜಿಯಿಂದ ಇವರನ್ನು ಬೆಳೆಸ್ತಾರ. ಹಿ ವಾಸ್ ಗುಡ್ ಆ್ಯಂಡ್ ಗೋಯಿಂಗ್ ಟು ಸ್ಕೂಲ್. ಭಾಳ ಶಾಲೆಗೆ ಹೋದಾಗ ಭಾಳ ಒಳ್ಳೆಯವರಿದ್ದರು ಅಂತ. ಹಿ ಹ್ಯಾಡ್ ನೋ ಫ್ರೆಂಡ್ಸ್ ಟಿಲ್ 14. ಇವರಿಗೆ 14 ವರ್ಷದವರಿದ್ದಾಗ ಯಾರು ಫ್ರೆಂಡ್ಸ್ ಇದ್ದಿದ್ದಿಲ್ಲ ಅಂತಕ್ಕಂಥದ್ದು. ಓಕೆ, ಹಿ ಜಾಯಿಂಡ್ ಆರ್ಮಿ ಆ್ಯಂಡ್ ವಾಂಟೆಡ್ ಟು ರೈಸ್. ಆರ್ಮಿಗೆ ಜಾಯಿನ್ ಆಗಬೇಕು, ಸೈನ್ಯಕ್ಕೆ ಜಾಯಿನ್ ಆಗಬೇಕು ಅಂತಕ್ಕಂಥದ್ದವರು ಆಸೆಯನ್ನು ಹೊತ್ತಿದ್ರು. ಹಿ ವಾಸ್ ಹಾರ್ಡ್ ವರ್ಕರ್. ಇದು ಭಾಳ ಮುಖ್ಯ. ಈ ಪಾಠ ನಿಮ್ಗೆ ಯಾಕೆ ಇಟ್ಟಾರ ಅಂದರೆ ಇದನ್ನು ನೀವು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಹಾರ್ಡ್ ವರ್ಕರ್ ಆಗಿದ್ರು ಅಂತ. ಹಿ ಮೇಡ್ ಕಾರ್ಡ್ಸ್, ಪ್ಲೇಡ್ ಮ್ಯೂಸಿಕ್. ಇವ್ರೇನು ಮಾಡ್ತಾರೆ ಅಂದರೆ ಕಾರ್ಡ್ಸ್ಗಳನ್ನ ಮಾಡ್ತಿದ್ರು, ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು ಅಂತಕ್ಕಂಥದ್ದು. ಹಿ ಡೈಡ್ ಅಟ್ ದ ಏಜ್ ಆಫ್ 25 ಇನ್ ಕಾರ್ಗಿಲ್ ವಾರ್. 25ನೇ ವಯಸ್ಸಿನಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬಹುದು. ಇದನ್ನು ನಾವು ಪ್ಯಾರಾಗ್ರಾಫದಲ್ಲಿ ಕಂಪಲ್ಸರಿ ಫಿಕ್ಸ್ ಕ್ವಶನ್ ಇದೆ, ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡ್ರಿ. ಹನೀಫ್ ವಾಸ್ ಫ್ರಾಮ್ ಡೆಲ್ಲಿ. ಹಿ ಲಾಸ್ಟ್ ಈಸ್ ಫಾದರ್ ಚೈಲ್ಡ್ಹುಡ್. ಹಿ ಫೇಸ್ಡ್ ಮೆನಿ ಪ್ರಾಬ್ಲಮ್ಸ್. His mother took care from him. He was good and going to school. He had no friends till 14. He joined army and wanted to rise. He was hard worker. He made cards, played music. He died at the age of 25 ಕಾರ್ಗಿಲ್ ವಾರ್ ಅಂತ. ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ 2 ಮಾರ್ಕ್ಸ್ ನಿಮ್ಮ ಪಾಕೆಟ್ನಲ್ಲಿ ಇದ್ದಂಗೆ. ದಯವಿಟ್ಟು ಇದನ್ನು ನೀವು ಪ್ರಾಕ್ಟೀಸನ್ನು ಮಾಡಿ ಮಕ್ಕಳೇ. ಓಕೆ, ಅದಕ್ಕೆ ನಿಮಗೆ ಭಾಳ ಈಸಿಯಾಗಿ ಸರ್ಕಾರ ಮಾಡಿಕೊಟ್ಟಿದೆ. ಓಕೆ, ಇನ್ನು ಕ್ವಶನ್ ನಂಬರ್ 30. ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂಥದ್ದು ಆರ್ಷಿ ಕ್ವಶನ್ ಬರುತ್ತೆ. ಇದನ್ನು ನೀವು ಕಂಪಲ್ಸರಿ ಮನನ ಮಾಡ್ಕೋಬೇಕು. ಓಕೆ, 3 ಮಾರ್ಕ್ಸ್ ಗ್ಯಾರಂಟಿ. ಇಲ್ಲಿ ಕಾಮನ್ ಆನ್ಸರ್ಸ್ ಏನೇನು ಬರ್ತಾವೆ ಅಂದ್ರೆ, ನೀವು ಕಾಮನ್ ಆನ್ಸರ್ ಆಪ್ಷನ್ ಸಿಯಲ್ಲಿ ಪೊಯೆಟ್ ಅಥವಾ ಅಸ್ಟ್ರೋನೆಟ್ ಬಳಸಿದ್ರೆ ಸಾಕು, ಅಥವಾ ರೀಡರ್ ಅಥವಾ ಪೀಪಲ್ ಅಂತ ಬಳಸಿದ್ರೆ ಸಾಕು. ಗೋಯಿಂಗ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಆರ್ ಗೋಯಿಂಗ್ ಟು ಸ್ಪೇಸ್ ಅಂತ ಬರೆದ್ರೆ ಸಾಕು. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋಸ್. ನೋಡ್ರಿ ಹೆಂಗೆ ಅಂತಕ್ಕಂಥದ್ದು. ಇಟ್ಸ್ ಸಾಲಿಟರಿ ಕನ್ಫರ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಗೋಲ್ ಅಂತಕ್ಕಂಥ ಕ್ವಶನ್ಗೆ ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೋವ್ ವರ್ಡ್ಸ್ ಅಂತಂದ್ರೆ ದ ಪೊಯೆಟ್ ಅಂತ ಸೇರಿಸ್ಬೇಕು. ಓಕೆ, ನಾರ್ಮಲ್ ನಿಕೋಲ್ಸನ್ ಅಂತ ಬರೀಬಹುದು. ಓಕೆ, ವಾಟ್ ಈಸ್ ದ ರೆಪೋರ್ಸ್ ಟು ಎ ಸೊಲಿಟರಿ ಕಾನ್ಫರ್ಮೆಂಟ್ ಅಂದ್ರೆ ಲಿವಿಂಗ್ ಇನ್ ಸ್ಪೇಸ್ ಅಂತ ನೀವು ಹೇಳ್ಬೋದು. ವೈ ಡಸ್ ದ ಸ್ಪೀಕರ್ ಸೇ ಸೋ ಅಂತಂದರೆ ಹಿ ವಾಸ್ ಇನ್ ಸ್ಪೇಸ್. ಇದು ಹಲವಾರು ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥದ್ದು. ಅದಕ್ಕಾಗಿ ಇದನ್ನು ಮೇಲಿಂದ ಮೇಲೆ ನೀವು ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ನ ಯಾವ ರೀತಿ ಬಂದಿದೆ ಅನ್ನೋದನ್ನು ಸ್ವಲ್ಪ ನಾವಿಲ್ಲಿ ನೋಡೋಣ. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ದ ಲಾಕ್. ನಮ್ಮನ್ನು ಲಾಕ್ ಮಾಡಿರಿ ಅಂತಂದ್ರೆ ಏನಾಗುತ್ತೆ ಅಂದರೆ ಡೇ ಲೈಟ್ ನಮ್ಗೆ ಗೊತ್ತಾಗಲ್ಲ ಅಂತಕ್ಕಂಥದ್ದು. ವಾಟ್ ಡಸ್ ವಿಂಟರ್ ಅಂಡರ್ ಲಾಕ್ ಮೀನ್ಸ್ ಅಂದ್ರೆ ದ ಪೊಯೆಟ್ ಕುಡ್ ಕಂಟ್ರೋಲ್ ವಿಂಟರ್, ಕಂಟ್ರೋಲನ್ನು ಮಾಡೋದು ಅಂತ. ಓಕೆ, ವೇರ್ ವುಡ್ ದಿಸ್ ಫೆನೋಮಿನಾ ಹ್ಯಾಪನ್ ಅಂತಂದರೆ ಎಲ್ಲೆಲ್ಲ ನಡೀತು ಅಂತಂದ್ರೆ ಬಾಹ್ಯಾಕಾಶದಲ್ಲಿ. ವಾಟ್ ಡಸ್ ದ ಸ್ಪೀಕರ್ ಸೇ ದಿಸ್. ಏನನ್ನು ಯಾವಾಗ ಹೇಳಕ್ಕೆ ಹೊಂಟಾರ ಅಂತಂದ್ರೆ ವೆನ್ ಯು ವಾಸ್ ಇನ್ ದ ಸ್ಪೇಸ್. ಇವರು ಬಾಹ್ಯಾಕಾಶದಲ್ಲಿದ್ದಾಗ ಈ ಮಾತನ್ನು ಹೇಳಿದರು ಅಂತ. ಯು ಕ್ಯಾನ್ ಸ್ಟಾರ್ಟ್ ಕೌಂಟ್ ಡೌನ್. ಯು ಕ್ಯಾನ್ ಟೇಕ್ ದ ಎ ಲಾಸ್ಟ್ ಹುಕ್. ನೀವು ಟೈಮನ್ನು ಎಣಸ್ರಿ, ಲಾಸ್ಟ್ ಹುಕ್ ಹಾಕಿದ್ರೆ ಮುಗೀತು ಅಂತ. ಹೂ ಇಸ್ ದ ಸ್ಪೀಕರ್. ಇದನ್ನು ಯಾರು ಹೇಳ್ತಾರೆ ಅಂದ್ರೆ ರೀಡರ್ ಅಥವಾ ಫ್ರೆಂಡ್ಸ್ ಅಂತ ಹೇಳ್ಬೋದು. ಹೂ ಇಸ್ ದ ಯು ರೆಫರ್ ಟು. ಯು ಅಂದರೆ ಏನು ಅಂತ ಕೇಳಿದ್ರೆ ಇಲ್ಲಿ ಇನ್ ಸ್ಪೇಸ್ ಅಂತ. ವೆನ್ ವಾಸ್ ದಿಸ್ ಸೈಡ್. ಯಾವಾಗ ಹೇಳಿದ್ರು ಅಂತಂದ್ರೆ ವೆನ್ ಹಿ ವಾಸ್ ಗೋಯಿಂಗ್ ಟು ಸ್ಪೇಸ್. ಇವರೆಲ್ಲಿ ಹೊಂಟಾರ ಅಂತಂದ್ರೆ ಬಾಹ್ಯಾಕಾಶದಲ್ಲಿ ಹೊಂಟಾರ ಅಂತ ನಾವು ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಷ್ಟನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಅಲ್ಲಿ ಯಾವುದೇ ರೀತಿಯ ಗಡಿಯಾರಗಳಿಲ್ಲ, ಯಾವುದೇ ರೀತಿಯ ಒಂದು ಕ್ಯಾಲೆಂಡರ್ಗಳು ಇಲ್ಲ. ಹೂ ಇಸ್ ದ ಸ್ಪೀಕರ್ ಅಂತಂದ್ರೆ ರೀಡರ್ ಆರ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ವೆನ್ ಡಿಡ್ ದ ಸ್ಪೀಕರ್ ಶೇ ಸೋ ಅಂತಂದ್ರೆ ಇನ್ ಸ್ಪೇಸ್ ಅಂತ ಹೇಳ್ಬೋದು.
ವೈ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂತಂದ್ರೆ ಬಿಕಾಸ್ ಈ ವಾಸ್ ಸ್ಪೇಸ್ ಟೈಮ್ ಎಕ್ಸಿಸ್ಟ್ ಅಂತಕ್ಕಂಥದ್ದು ಇವ್ರು ಹೇಳಿದ್ರು ಅಂದ್ರೆ ಬಾಹ್ಯಾಕಾಶದಲ್ಲಿ. ಇನ್ನು ಕಾಮನ್ ಆಗಿ ಹೂ ಅಂತ ಬತ್ತಂದ್ರೆ ನೀವು ದ ಪೊಯೆಟ್ ಅಂತ ಬಳಸ್ಕೋರಿ. ಹೂಮ್ ಅಂತ ಬತ್ತಂದ್ರೆ ರೀಡರ್ಸ್ ಅಥವಾ ಫ್ರೆಂಡ್ಸ್ ಅಂತ ಬಳಸ್ರಿ. ಇನ್ನು ಐ ರೆಫರ್ ಟು ಅಂತ ಬಂತಂದ್ರೆ ಕಂಪಲ್ಸರಿ ದ ಪೊಯೆಟ್ ಅಂತ ಬಳಸ್ರಿ. ಯು ಅಂತ ರೆಫರ್ ಬರ್ತಂದ್ರೆ ಇಲ್ಲಿ ದ ರೀಡರ್ಸ್ ಅರೇ ಬಳಸ್ರಿ ಅಥವಾ ಫ್ರೆಂಡ್ಸ್ ಅರೇ ಬಳಸ್ರಿ. ವೆನ್ ಅಂತ ಬತ್ತಂದ್ರೆ ಹಿ ವಾಸ್ ಗೋಯಿಂಗ್ ಟು ಸ್ಪೇಸ್ ಅರೇ ಬಳಸ್ರಿ ಅಥವಾ ವೆನ್ ಹಿ ವಾಸ್ ಇನ್ ಸ್ಪೇಸ್ ಅಂತ ಬಳಸ್ರಿ. ಇನ್ನು ವಾಯ್ ಅಂತ ಬತ್ತಂದ್ರೆ ನೋ ಪೀಪಲ್, ನೋ ಟೈಮ್, ನೋ ಗ್ರಾವಿಟೇಷನ್ ಪವರ್ ಎಕ್ಸೆಟ್ರಾ ಇಷ್ಟು ಬರೆದ್ರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಬಹಳ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು. ಇದನ್ನು ಸ್ವಲ್ಪ ನೀವು ನೋಡ್ಕೊಡ್ರಿ, ಯಾರು ಎಲ್ಲಿ ಯಾವಾಗ ಬಂದಾಗ ನಾವು ಬಳಸಬೇಕು ಅನ್ನೋದನ್ನು ನೋಡಿಕೊಂಡ್ರೆ ಸಾಕು. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಬಾಕ್ಸ್ ಇದೆಲ್ಲ ಈ ಬಾಕ್ಸ್ ಭಾಳಷ್ಟು ಮೋಸ್ಟ್ ಇಂಪಾರ್ಟೆಂಟ್. ಈ ಬಾಕ್ಸನ್ನು ಕಂಪಲ್ಸರಿ ನೀವು ನೋಡ್ಬೇಕಂತಂದ್ರೆ ಬಳಸಲೇಬೇಕು. ಓಕೆ, ಇದನ್ನು ನೋಡ್ಕೊಡ್ರಿ, ಕಂಪಲ್ಸರಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಇನ್ನು ಗ್ರಾಮರ್ ಆ್ಯಂಡ್ ವೊಕಾಬ್ಯುಲರಿ ಕ್ವಶನ್ ನಂಬರ್ 1 to 4 ಅಂತದ. ನಿಮ್ಗೆ ಗೊತ್ತದ ಈ ಕ್ಲಾಸ್ಗೆ ಕೀವರ್ಡ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೀವರ್ಡ್ಸ್ ನೋಡಿರಿ. ಹ್ಯಾಡ್ ಬಂತು ಅಂದ್ರೆ ನಾನು ಈಗಾಗಲೇ ಹಲವಾರು ಬಾರಿಯಲ್ಲಿ ಹೇಳಿದ್ದೀನಿ. ಹ್ಯಾಡ್ ಬಂತು ಅಂದ್ರೆ ವುಡ್ ಹ್ಯಾವ್ ತೊಗೋಬೋದು ಅಥವಾ ವುಡ್ ನಾಟ್ ಹ್ಯಾವನ್ನು ಬಳಸ್ಕೋರಿ. ಇನ್ನು ಹೆಡಂಟ್ ಬಂತು ಅಂದ್ರೆ ವುಡ್ ಹ್ಯಾವ್ ತೊಗೋಬೋದು ಅಥವಾ ವುಡ್ ನಾಟ್ ಹ್ಯಾವನ್ನು ಕೂಡ ತೊಗೋಬೋದು. ಓಕೆ, ಅಲ್ಲಿ ಸಂದರ್ಭ ತಕ್ಕಂತೆ ನೆಗೆಟಿವ್ ಮೀನಿಂಗ್ ಇತ್ತಂದ್ರೆ ವುಡಂಟ್ ಹ್ಯಾವ್ ಅಥವಾ ವುಡ್ ನಾಟ್ ಹ್ಯಾವ್ ತೊಗೋರಿ. ಪಾಸಿಟಿವ್ ಮೀನಿಂಗ್ ಇತ್ತಂದ್ರೆ ವುಡ್ ಹ್ಯಾವ್ ತೊಗೋರಿ. ಕೀವರ್ಡ್ಸ್ ಲೈಕ್ ಯಾವ ರೀತಿ ನೋಡ್ರಿ, ಒಂದು ಮಿಸ್ಡ್ ಬಂದಿತ್ತು, ಕ್ಯಾನ್ಸಲ್ಡ್ ಬಂದಿತ್ತು, ಫೇಲ್ಡ್ ಅಂತ ಬಂದಿತ್ತು, ರಿಜೆಕ್ಟೆಡ್ ಬಂದಿತ್ತು, ನೆಗ್ಲೆಕ್ಟೆಡ್, ಸಿಂಪಲ್ ಪಾಸ್ಟ್ ಎಲ್ಲವೂ ಕೂಡ ಪಾಸ್ಟ್ ಟೆನ್ಸ್ನಲ್ಲಿ. ಓಕೆ, ಅವಾಗ ನೀವೇನು ಬಳಸಬೇಕು ಅಂತಂದ್ರೆ ವುಡಂಟ್ ಹ್ಯಾವನ್ನು ತಗೋಬೋದು. ಅಥವಾ ಅದನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕು. ಇಲ್ಲಿ ಪ್ರಾಕ್ಟೀಸ್ ಮಾಡಿರಿ, ಹಲವಾರು ಎಕ್ಸಾಂಪಲ್ಗಳಿದೆ, ಇವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪ್ರಾಕ್ಟೀಸ್ ಮಾಡಿರಿ, ತಿಳಿಲಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಮಕ್ಕಳೇ. ಓಕೆ, ಇನ್ನು ನೆಕ್ಸ್ಟ್ ಇನ್ಫಿನಿಟಿ ಕೊಟ್ಟಿದ್ದಾರೆ, ಭಾಳ ಇಂಪಾರ್ಟೆಂಟು. ಇಲ್ಲಿ ಫೈಂಡ್ ಟು ವರ್ಡ್ ವಿತ್ ಟು, ಶಬ್ದದ ಜೊತೆಗೆ ಟೂ ಅನ್ನು ಬಳಸಿರ್ತಾರೆ, ಅದನ್ನು ಭಾಳ ಇಂಪಾರ್ಟೆಂಟ್. ಇಲ್ಲಿ ನೋಡಿರಿ, ಗೋದ್ ಮುಂದೆ ಟೂ ಬಳಸ್ಯಾರ, ವರ್ಕ್ ಮುಂದೆ ಟೂ ಬಳಸ್ಯಾರ, ಆಸ್ಕ್ ಮುಂದೆ ಟೂ ಬಳಸ್ಯಾರ, ರೈಟ್ ಮುಂದೆ ಟೂ ಬಳಸ್ಯಾರ. ಇದ್ರ ಅರ್ಥ ಏನಂತಂದ್ರೆ ನೀವು ಎಲ್ಲಿ ಟೂ ಬಳಸಬಾರ್ದು ಅಂದ್ರೆ ಪ್ಲೇಸ್ ಮುಂದೆ ಟೂ ಇರಬಾರ್ದು, ಆಮೇಲೆ ನೇಮ್ ಮುಂದೆ ಟೂ ಇರಬಾರ್ದು, ಪ್ರೊನೌನ್ ಮುಂದೆ ಟೂ ಇರಬಾರ್ದು, ಸರ್ವನಾಮ ನಾಮಪದ ಸ್ಥಳಗಳ ಮುಂದೆ ಟೂ ಇರಬಾರ್ದು. ಇಲ್ಲಿ ಎಲ್ಲಿ ಟೂ ಇರಬೇಕು ಅಂತಂದ್ರೆ ಕ್ರಿಯಾಪದದ ಮುಂದೆ ಮಾತ್ರ ಟೂ ಇರಬೇಕು. ಅದನ್ನು ನೀವು ಏನಪ್ಪ ಅಂದ್ರೆ ನೀವು ಇನ್ಫಿನಿಟಿ ಅಂತ ಬಳಸಬೇಕು. ಓಕೆ, ಇಲ್ಲಿ ಎಕ್ಸಾಂಪಲ್ಗಳಿದೆ, ನೋಡ್ಕೊಡ್ರಿ. ಗೊತ್ತಾಗಲಿಲ್ಲ ಅಂದರೆ ಕೇಳಿ. ನಾನು ಹೇಳಿದ್ನಲ್ಲ, ಇಲ್ಲಿ ಏನಪ್ಪ ಅಂದ್ರೆ ಟು ರೆಫರ್ ಅಂತಕ್ಕಂಥದ್ದನ್ನು ನೀವು ನೋಡ್ಕೊಡ್ರಿ, ಸರಿಯಾಗಿ ನೋಡಿಕೊಂಡು ಅದನ್ನು ಬಿಡಿಸಿದ್ರೆ ನಿಮ್ಗೆ ಗೊತ್ತಾಗಿಬಿಡುತ್ತೆ. ಓಕೆ, ಟು ಇಲ್ಲಿದೆ ನೋಡಿರಿ, ನೋಡ್ಕೊಡ್ರಿ, ಬರ್ಸ್ಕೊಡ್ರಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ನೀವು ಎಕ್ಸಾಂಪಲ್ ಟು ಜಾಯ್ನ್ ಅಂತ ಬಳಸ್ಬೋದು, ಟು ಬಾಯ್ ಅಂತ ಬಳಸ್ಬೋದು. ಸರಿಯಾಗಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಇನ್ನು ನೆಕ್ಸ್ಟ್ ಗ್ರಾಮರ್ ಆ್ಯಂಡ್ ವೊಕಾಬ್ಯುಲರಿ ಅಂತ ಬರುತ್ತಾ. 5 ರಿಂದ 16 ಕ್ವಶನ್ಸ್ಗಳು ಬರ್ತಾವೆ. ಯೂಸ್ ಚಿನ್ ಮೆಥಡ್ ಆ್ಯಂಡ್ ಸೈಜ್ ಮೆಥಡ್ ಅಂತಕ್ಕಂಥ. ಫೈಂಡ್ ದ ವರ್ಡ್ಸ್ 2 syllable, 2 syllable ಯಾವುವು ಅಂತಕ್ಕಂಥದ್ದನ್ನು 2 syllable ಇದ್ದದನ್ನು ಇಲ್ಲಿ ನಿಮಗೇನು ಮಾಡ್ಯಾರ ಅಂತಂದ್ರೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಅಂತಂದ್ರೆ ನೋಡ್ರಿ, ಇಲ್ಲಿ ಏನಂತ ಕೇಳಿದ್ರೆ ಒಂದು ಮಾತ್ರ ನಿಜ. ಇದ್ರಾಗ 2 syllable ಯಾವುದು ಅಂತಕ್ಕಂಥದ್ದನ್ನು ನಿಮಗೆ ಕೇಳಿದಾಗ ಸ್ವರಗಳನ್ನು ಎಣಿಸ್ಕೊತ ಹೋಗ್ಬೇಕು. ಇಲ್ಲಿ ವೀಕ್ 2 ಸ್ವರ ಅದಾವ, ಇಲ್ಲಿ ಒಂದೇ syllable ಬರುತ್ತೆ. ಓಕೆ, ಇಲ್ಲಿ ಟೇಬಲ್ 2 ಸ್ವರ ಅದಾವ, ಇಲ್ಲಿ ಟೇಬಲ್ ಅಂತಕ್ಕಂಥದ್ದು ಏನಾಗತ್ತೆ ಅಂದರೆ 2 syllable ಅಂತ ಆಗುತ್ತೆ. ಓಕೆ, ಸ್ಕೂಲ್ ಅಂತಕ್ಕಂಥದ್ದು ಒಂದೇ syllable, ಐಡಿಯಾ ಅಂತಕ್ಕಂಥದ್ದು 2 syllable. ಯಾಕಂದ್ರೆ ಆಯ್ ಒಂದಿದೆ, ಆಮೇಲೆ ನೋಡ್ರಿ ಐಡಿಯಾ 3 syllable ಆಗುತ್ತೆ. ಐಡಿಯಾ ಅಂತಕ್ಕಂಥದ್ದು ಅದನ್ನು ಕೂಡ ಸರಿಯಾಗಿ ನೀವು ನೋಡ್ಕೋಬೇಕು. ಒಂದು ಕರೆಕ್ಟಾಗಿ ನೀವು ಏನು ಮಾಡ್ಕೊಡ್ರಿ, ಸ್ವರಗಳನ್ನು ಎಣಿಸ್ಕೊಡ್ರಿ. ಸ್ವರ 2 ಸೇರಿಸಿ ಬಂದಿದ್ದು ಅಂತಂದ್ರೆ ಅಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಒಂದೇ ಅಂತ ಕೌಂಟ್ ಮಾಡಬೇಕು. 2 ಸೇರಿಸಿ ಬಂದಿದ್ದು ಅಂದ್ರೆ ಅದನ್ನು ನಾವು 1 ಅಂತ ಕೌಂಟ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಡ್ರಿ ಸ್ವರಗಳನ್ನ. ಇಲ್ಲಾಂದ್ರೆ ನೀವು ಕನ್ನಡದಲ್ಲಿಯೂ ಕೂಡ ಬರ್ಕೊಂಡು ಮಾಡಬಹುದು. ಓಕೆ, ಹೆಂಗೆ ಅಂತಂದ್ರೆ ಸ್ಕೂಲ್ ಅಂತ ಬರಿತೀರಿ. ಫಾರ್ ಎಕ್ಸಾಂಪಲ್ ಸ್ಕೂಲ್ ಅಂತ ಬರೆದಾಗ ಇಲ್ಲಿ ನೀವೇನು ಮಾಡಬಹುದು ಅಂತಾರೆ, ಸ್ವರಾಕ್ಷರವನ್ನು ಹೊಡೆದಾಕಿರ ಇಲ್ಲಿ 1 syllable. ಈ ರೀತಿಯೂ ಕೂಡ ನೀವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸರಿಯಾಗಿ ಅದನ್ನು ನೋಡಿಕೊಂಡು ಮಾಡಿಕೊಡ್ರಿ. ಓಕೆ, ಅಲ್ಲಿ ನೋಡಿರಿ, ಸ್ವರಗಳನ್ನ ಎಣಿಸ್ಕೊಡ್ರಿ. 2 ಸ್ವರಗಳು ಜೊತೆಯಾಗಿ ಬಂದಿದ್ದು ಅಂದರೆ 1 syllable ಅಂತ ಕನ್ಸಿಡರ್ ಮಾಡಿರಿ. ಅಥವಾ ಸ್ವರಗಳನ್ನು ನೀವು ನೋಡಿಕೊಂಡು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಇನ್ನು ಫೈಂಡ್ ದ 1 syllable ಯಾವುದು ಅಂತ ಕೇಳಿದ್ರೆ ಅಲ್ಲಿ ನೀವು ನೋಡ್ಕೊಡ್ರಿ 1 syllable ಯಾವುದು ಅಂತ ಪ್ರಾಕ್ಟೀಸ್ ಮಾಡಿ ಹಾಕಿರಿ. ಬರಲಿಲ್ಲ ಅಂದರೆ ಕೇಳಿರಿ. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬಹಳ ಹಿಂಟ್ಸ್ಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ನೌನ್ ಅಂತ ಯಾವಾಗ ಹಾಕಬೇಕು ಅಂದ್ರೆ ಎಟ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್. ಸೆಂಟೆನ್ಸ್ದ ಪ್ರಾರಂಭದಲ್ಲಿ ಅಥವಾ ಸೆಂಟೆನ್ಸ್ದ ಕೊನೆಯದಾಗಿರೋದು ಯಾವಾಗಲೂ ಕೂಡ ನೋಡ್ರಿ, ಯಾವಾಗಲೂ ಅದಿರಂಗಿಲ್ಲ. ಮತ್ತು
ಯಾವಾಗಲೂ ಹಾಗೆ ಬರಂಗಿಲ್ಲ. ಶಬ್ದದ ಇದು ವಾಕ್ಯದ ಮೊದಲಿನಲ್ಲಿ ವಾಕ್ಯದ ಕೊನೆಯಲ್ಲಿ ಬಂದಿರ್ತಾವ, ಯಾವಾಗಲೂ ಕೂಡ ಬಂದಿರಂಗಿಲ್ಲ. ಅದನ್ನು ನೀವು ನೋಡಿಕೊಂಡು ನೌನಂತ ಹಾಕಬೇಕು. ವರ್ಬ್ ಯಾವಾಗ ಇರುತ್ತೆ ಅಂದ್ರೆ ಕಂಪಲ್ಸರಿ ವಾಕ್ಯದ ಮಧ್ಯದಲ್ಲಿ ಒಂದು ನೌನನ್ನು ಬಿಡಬೇಕು, ಆ ಕಡೆ ಏನಪ್ಪ ಅಂದ್ರೆ ಅಬ್ಜೆಕ್ಟನ್ನು ಬಿಡಬೇಕು. ಮಧ್ಯದಲ್ಲಿ ಇರ್ತಕ್ಕಂಥದ್ದು ಸಬ್ಜೆಕ್ಟ್ ಆಬ್ಜೆಕ್ಟ್ ಬಿಟ್ಟರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಏನಾಗಿರುತ್ತೆ ಅಂದ್ರೆ ಮಿಡಲ್ ಆಫ್ ದ ಸೆಂಟೆನ್ಸ್ನಲ್ಲಿ ವರ್ಬ್ ಆಗಿರುತ್ತೆ. ಇನ್ನು ಎಡ್ಜೆಕ್ಟಿವ್ ಯಾವಾಗ ಅಂದ್ರೆ ಬಿಫೋರ್ ದ ನೌನ್. ನೀವು ನೋಡ್ಕೊಡ್ರಿ, ನಾಮಪದದ ಮುಂಚೆ ಬರ್ತಕ್ಕಂಥದ್ದು ಎಡ್ಜೆಕ್ಟಿವ್ ಅಂತಕ್ಕಂಥದ್ದು. ಇನ್ನು ಎಡ್ವರ್ಬ್ ಎಲ್ಲಿ ಅಂತಂದ್ರೆ ವರ್ಡ್ಸ್ ಎಂಡಿಂಗ್ ವಿತ್ ಎಲ್ ವೈ. ಯಾವಾಗಲೂ ಕೂಡ ಎಡ್ವರ್ಬನ್ನು ನಿಮ್ಗೆ ಎಡಿಟಿಂಗ್ ರೈಟಿಂಗ್ದಲ್ಲಿ ಕಂಪಲ್ಸರಿ ಕೊಟ್ಟಿರ್ತಾನೆ, ನೀವು ಅದನ್ನು ನೋಡಬೇಕು. ಅರ್ಥ ಆಯ್ತಲ್ಲ? ಹರೀಡ್, ಹರೀಡ್ಲಿ ಅಂತ ಕೊಟ್ಟಿರ್ತಾನೆ. ವರ್ಡ್ಸ್ ಕೊನೆಗೆ ಎಲ್ ವೈ ಬಂದಿತ್ತಂದ್ರೆ ಅಂದ್ರೆ ಒಂದೊಂದು ಸಲ ಯಾವಾಗಲೂ ಕೂಡ ಎಲ್ ವೈ ಬಂದಿರಂಗಿಲ್ಲ, ಅದನ್ನು ಬರೀ ಎಲ್ ವೈನೇ ಬಂದಿರುತ್ತೆ ಅನ್ಕೊಂಡ್ರಬೇಡ್ರಿ. ಓಕೆ, ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ಅದನ್ನು ಪ್ರಾಕ್ಟೀಸ್ ಮಾಡಿರಿ, ನಿಮ್ಗೆ ಅನುಕೂಲ ಆಗುತ್ತೆ. ಓಕೆ, ಸರಿ. ಇನ್ನು ಗೌರ್ಮೆಂಟ್ ಪ್ರೊವೈಡ್ಸ್ ಲೋನ್ಸ್ ದ ಫಾರ್ಮರ್ಸ್. ದ ನೇಮ್ ಆಫ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಸೆಂಟ್ರಲ್ ವರ್ಡ್ ಅಂತದ. ಇದನ್ನು ನೀವು ಕರೆಕ್ಟಾಗಿ ನೋಡಿರಿ. ಎಲ್ ವೈ ಪ್ರತ್ಯಯದ ಏನು ಬಂದವ ಅಂತ ಕರೆಕ್ಟಾಗಿ ನೋಡ್ಕೊಡ್ರಿ, ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದನ್ನು ಪ್ರಾಕ್ಟೀಸನ್ನು ಕೂಡ ಮಾಡಿರಿ. ಬರಲಿಲ್ಲ ಅಂದರೆ ಮೇಲಿಂದ ಮೇಲೆ ಕೇಳ್ರಿ. ಯೂಸ್ ದ ಗಿವನ್ ವರ್ಡ್ ಆ್ಯಸ್ ಎ ನೌನ್ ಆರ್ ವರ್ಬ್ ಅಂತ ಭಾಳ ಇಂಪಾರ್ಟೆಂಟ್ ಇದೆ. ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ING ಫಾರ್ಮ್, ವರ್ಬ್ ಐ ಪ್ಲಸ್ ಗಿವನ್ ವರ್ಡ್. ನೋಡಿರಿ, ಗಿವನ್ ವರ್ಡ್ ಡ್ರೀಮ್ ಅಂತ ಕೊಟ್ಟಾರ, ಡ್ರೀಮ್ ಅಂತ ಕೊಟ್ಟಾರ. ಐ ಡ್ರೀಮ್ ಅಂದ್ರೆ ಸಾಕು, ವರ್ಬ್ ಆಗಿಬಿಡ್ತದೆ. ಐ ಈಸ್ ಆಲ್ಸೋ ಸಬ್ಜೆಕ್ಟ್, ಡ್ರೀಮ್ ಈಸ್ ಆಲ್ಸೋ ವರ್ಬ್. ಡ್ರೀಮಿಂಗ್ ಈಸ್ ಮೈ ಹಾಬಿ, ಅವಾಗ ಡ್ರೀಮ್ ಏನಾಗತ್ತೆ ಅಂದರೆ ನೌನ್ ಆಗತ್ತೆ. ನನಗೆ ಕನಸು ಕಾಣೋದು ಒಂದು ಹವ್ಯಾಸ ಅಂತ ಕೂಡ ಅನ್ಬೋದು. ವಾಟರ್ ಕೊಟ್ಟಿರ್ತಾರೆ, ಐ ವಾಟರ್ ಪ್ಲ್ಯಾಂಟ್ಸ್ ಅಂತ. ಐ ವಾಟರ್ ಪ್ಲ್ಯಾಂಟ್ಸ್, ವಾಟರ್ ಏನಾಯ್ತು ಅಂದ್ರೆ ಈಗ ನೋಡ್ರಿ, ಐ ವಾಟರ್ ಪ್ಲ್ಯಾಂಟ್ಸ್ ಅಂದ್ರೆ ವರ್ಬ್ ಆಯ್ತು. ಇನ್ನು ನಾಮಪದ ಹೆಂಗೆ ಬಳಸ್ತಾರೆ ಅಂದ್ರೆ ವಾಟರಿಂಗ್ ಈಸ್ ಮೈ ಹಾಬಿ, ನೀರು ಹಾಕೋದು ನನ್ನ ಹವ್ಯಾಸ. ಈ ರೀತಿ ನೀವು ಬಳಸ್ಕೊಂಡ್ರು ಬಳಸ್ಕೋಬೋದು. ಓಕೆ, ಅಥವಾ ಭಾಳ ನಿಮಗೆ ಟಫ್ ಅನಿಸಿತ್ತಂದ್ರೆ ಡ್ರೀಮ್ ಅಂತಂದ್ರೆ ಡ್ರೀಮ್ ಈಸ್ ಆ್ಯನ್ ಇಂಗ್ಲೀಷ್ ವರ್ಡ್. ಡ್ರೀಮ್ ಈಸ್ ಆ್ಯನ್ ಇಂಗ್ಲೀಷ್ ವರ್ಡ್ ಅಂತ ಬಳಸಿದ್ರು ಕೂಡ ಏನಾಗತ್ತೆ ಅಂದ್ರೆ ಅದು ನೌನ್ ಆಗತ್ತೆ ಅಂತಕ್ಕಂಥದ್ದು. ಅಥವಾ ವರ್ಬ್ ಅಂತ ಕನಸು ಕಂಡ್ರೆ ಐ ಡ್ರೀಮ್ ಅಂತಾರೆ ಸಾಕು. ಭಾಳ ಈಜಿ. ಬರಲ್ದಕ್ಕೇನಪ್ಪ ಅಂದ್ರೆ ಇಟ್ ಈಸ್ ಗುಡ್ ವರ್ಡ್ ಅಂತ ಕೊಡಿದ್ರೆ ಸೇರಿಸ್ರೆ ಸಾಕು. ಓಕೆ, ಭಾಳ ಈಜಿ ಮೀನಿಂಗನ್ನು ನೀವು ತೊಗೋಬೋದು. ವರ್ಡ್ಸ್ ಪ್ರಾಕ್ಟೀಸ್ ಮಾಡಿರಿ, ಕರೆಕ್ಟಾಗಿ ನಿಮ್ಗೆ ಗೊತ್ತಾಗಿಬಿಡುತ್ತೆ. ಇನ್ನು ಸೋ ದ್ಯಾಟ್ ಅಂತ ನಿಮ್ಗೆ ಗೊತ್ತದ. ಇಲ್ಲಿ ಏನು ತೆಗಿಬೇಕು ಅಂದ್ರೆ ವೇರಿ ಅಂತ ತೆಗಿಬೇಕು. ನೋಡಿರಿ ಒಂದು ನಿಮಿಷ, ಎಲ್ಲಿ ನೀವು ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ದ್ಯಾಟ್ ಕ್ಯಾನ್ ನಾಟ್ ಪ್ಲೇ ಮೋರ್ ಅಂತದಲ್ಲ, ವೆರಿ ಇದ್ದಾಗ ನೀವೇನು ಬಳಸಬೇಕು, ಸೋ ಅನ್ನು ಬಳಸ್ರಿ. ಎರಡು ವಾಕ್ಯಗಳ ಕೂಡೋ ಸಂದರ್ಭದಲ್ಲಿ ನೀವೇನು ಬಳಸಬೇಕು, ದ್ಯಾಟನ್ನು ಬಳಸಬೇಕು. ಇದು ಕಂಪಲ್ಸರಿ. ಓಕೆ, ಅದನ್ನು ಸರಿಯಾಗಿ ನೋಡ್ಕೊಡ್ರಿ. ಸೋ ದ್ಯಾಟ್ ಹೆಂಗೆ ಬಳಸಬೇಕು ಅಂತಂದ್ರೆ ಇಲ್ಲಿ ಸೋ ಇದ್ದಲ್ಲಿ ನೋಡ್ರಿ, ಒಂದೊಂದು ಸಲ ಉಲ್ಟಾನು ಕೇಳ್ತಾನೆ. ಸೋ ಇದ್ದಲ್ಲಿ ವೇರಿ ಬಳಸ್ರಿ, ಆಮೇಲೆ ದ್ಯಾಟ್ ಇದ್ದಲ್ಲಿ ನೋಡ್ರಿ ಏನು ಬಳಸ್ರಿ, ಇಲ್ಲಿ ಫುಲ್ ಪಾಯಿಂಟ್ ಕೊಡ್ರಿ. ಕೆಲವೊಂದು ಸಲ ಏನಪ್ಪ ಅಂದ್ರೆ ನೀವು ಹೆಂಗೆ ಬಳಸ್ತೀರಿ ಅದ್ರ ಮೇಲೆ ಇರುತ್ತೆ. ಅದನ್ನು ಬಿಡಿಸ್ಯಾರ ನೋಡ್ಕೋಬೇಕು, ಸರಿಯಾಗಿ ಬಿಡಿಸಿ ನೋಡ್ರಿ. ನಿತಿನ್ ಈಸ್ ವೆರಿ ವೀಕ್, ಹಿ ಕೆನಾಟ್ ವಾಕ್ ಅಂತದ. ನಿತಿನ್ ಈಸ್ ವೆರಿ ವೀಕ್, ಹಿ ಕೆನಾಟ್ ವಾಕ್ ಅಂದಾಗ ನಿತಿನ್ ಈಸ್ ಸೋ ವೀಕ್ ದ್ಯಾಟ್ ಹಿ ಕೆನಾಟ್ ವಾಕ್ ಅಂತ ಸೇರಿಸ್ಬೇಕು. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೇ ಕೆನಾಟ್ ಪ್ಲೇ ಮೋರ್ ಅಂತದ. ಇದನ್ನ ಹೆಂಗೆ ಬಿಡಿಸ್ಯಾರ, ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕೆನಾಟ್ ಪ್ಲೇ ಮೋರ್ ಅಂತಕ್ಕಂಥದ್ದು. ಸರಿಯಾಗಿ ನೋಡ್ಕೊಡ್ರಿ, ಪ್ರಾಕ್ಟೀಸ್ ಮಾಡಿರಿ ಮಕ್ಕಳೇ. ಓಕೆ, ನೋಡಿ ಏನು ಕೊಟ್ರ, ಸಿ ಈಸ್ ವೆರಿ ಲೇಟ್, ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಅದನ್ನ ಹೆಂಗೆ ಕೊಟ್ರ, ಸಿ ಈಸ್ ಸೋ ಲೇಟ್ ದ್ಯಾಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಎಲ್ಲೆಲ್ಲಿ ಬೆಳೆಸ್ಯಾರ ಅಂತ ನೋಡ್ಕೊಡ್ರಿ, ಗೊತ್ತಾಗ್ಬಿಡುತ್ತೆ. ವೇರಿ ಇದ್ದಲ್ಲಿ ಸೋ ಬೆಳೆಸ್ಯಾರ, ಆಮೇಲೆ ವಾಕ್ಯಗಳನ್ನ ಕೂಡೋ ಸಂದರ್ಭದಲ್ಲಿ ದ್ಯಾಟನ್ನು ಬೆಳೆಸ್ಯಾರ ಅಂತಕ್ಕಂಥದ್ದು. ಓಕೆ, ಅದನ್ನು ಸರಿಯಾಗಿ ನೀವು ನೋಡ್ಕೊಂಡ್ರೆ ಸಾಕು. ಸರಿಯಾಗಿ ನೋಡ್ಕೊಡ್ರಿ, ಗೊತ್ತಾಗ್ಬಿಡುತ್ತೆ. ಸೋ ದ್ಯಾಟ್. ಓಕೆ, ಸರಿ ನೋಡ್ಕೊಡ್ರಿ. ಹಾಗೆ ಇನ್ನು ಅದನ್ನು ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದು ನಿಮಗೆ ಆಗಿತ್ತು 45+ ಮಿಷನ್ ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ಸರ್ಕಾರ ನಿಮಗೋಸ್ಕರ ಇದನ್ನು ಜಾರಿಗೆ ತಂದಿದೆ. ಬಹಳ ವಿಶೇಷವಾಗಿ ಈ ಸಲ ಉನ್ನತವಾಗಿರ್ತಕ್ಕಂತಹ ಒಂದು ಕಾರ್ಯವನ್ನು ನಮ್ಮ ಸರ್ಕಾರ, ಘನ ಸರ್ಕಾರ ಮಾಡಿದೆ. ಹಾಗಾಗಿ ಏನಪ್ಪ ಅಂದ್ರೆ ನೀವು ದಯವಿಟ್ಟು ಕೂಡ ಇದನ್ನು ಮಿಸ್ ಮಾಡ್ಕೊಳ್ಳೋದು. ನಿಮಗೋಸ್ಕರ ಮಾಡಿರ್ತಕ್ಕಂತಹ ಒಂದಿದು ಎಫರ್ಟ್ ಮಾಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. 45+ ಮೇಲೆ ಮಾರ್ಕ್ಸ್ಗಳನ್ನ ತೊಗೋತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ನಿಮಗೆಲ್ಲವೂ ಕೂಡ ಅರ್ಥ ಆಗುತ್ತೆ. ಒಂದು ವೇಳೆ ಏನಾದರೂ ಅರ್ಥ ಆಗಲಿಲ್ಲ ಅಂತಂದ್ರೆ ನೀವು ಮೇಲಿನ ಮೇಲೆ ಕ್ವಶನನ್ನು ಕೇಳ್ಬೋದು. ಕಮೆಂಟ್ಸ್ ಬಾಕ್ಸ್ನಲ್ಲಿ ನೀವು ಇದನ್ನು ಮಾಡಿದರೆ, ಮೆಸೇಜ್ ಹಾಕಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಕ್ಕಳೇ, ಇದು ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯನ್ನು ನೋಡಿ ಪ್ರಾಕ್ಟೀಸ್ ಮಾಡಿರಿ, ಮನನ ಮಾಡಿಕೊಡ್ರಿ. ಏನಾದರೂ ಬರಲಿಲ್ಲ ಅಂದರೆ ಚರ್ಚೆ ಮಾಡಿರಿ ಸ್ನೇಹಿತರ ಜೊತೆ. ಎಷ್ಟು ಸ್ನೇಹಿತರ ಜೊತೆ ಚರ್ಚೆ ಮಾಡ್ತೀರಿ ಅಷ್ಟು ನಿಮಗೆ ಭಾಳಷ್ಟು ಉಪಯೋಗ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಕ್ಲಾಸನ್ನು ಮುಗಿಸ್ಬೇಕು ಅಂತ ಮಾಡಿದ್ದೀನಿ. ಬ್ಲೂ ಪ್ರಿಂಟ್ ಅದನ್ನು ಕೊಟ್ಟಿದ್ದೀವಿ. ಎಲ್ಲವೂ ಕೂಡ ಇಲ್ಲಿ ನಿಮ್ಗೆ ಬಹಳ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ 45+ ಮಿಷನ್ ಅಂತ ಮಾಡಿದ್ದೀವಿ.
ನೀವು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ದೇವರು ನಿಮಗೆಲ್ಲರಿಗೂ ಒಳ್ಳೆಯ ಮಾಡಲಿ, ಬರುವ ಎಕ್ಸಾಮ್ದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ತಗೊಳ್ಳಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.